ಎಲ್ರಿಗೂ ನಮಸ್ಕಾರ. ಇದು 3 ವರ್ಷ ಆಗಿದೆ ಸಿನಿಮಾ ಮಾಡಕ್ಕೆ. ಚೂರು ಲೇಟ್ ಆಯಿತು ಕಾರಣ. ಬಟ್ ಸಿನಿಮಾ ನೋಡಿದ ಮೇಲೆ ತುಂಬ ಚೆನ್ನಾಗಿ ಬಂದಿದೆ. ಅವರು ಪಾತ್ರಗಳು ಪ್ರವೀಣ್ ತೇಜ್ ಅವರಿರ್ಬೋದು, ಹರ್ಷಿಕಾ, ಸಿನಿಮಾ ಚೆನ್ನಾಗಿ ಬಂದಿದೆ. ಮೆಡಿಕಲ್ ಥ್ರಿಲ್ಲರ್, ಫುಲ್ಲಿ ಮೆಡಿಕಲ್ ಥ್ರಿಲ್ಲರ್ ಅಲ್ಲ, ವಿತ್ ಎಲಿಮೆಂಟ್ಸ್ ಆಫ್ ಲವ್ ಟ್ರಯಾಂಗಲ್ ಇದೆ. ಮ್ಯೂಸಿಕ್ ಭಾಳ ಚೆನ್ನಾಗಿ ಮಾಡ್ತಾರೆ. ಒಂದೇ ಒಂದು ಮೇನ್ ಸಾಂಗ್ ಇದೆ, ಅದು ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಐ ಥಿಂಕ್ ನನಗೆ ಏನು ಇಷ್ಟ ಆಗಿದೆ ದ ಕ್ಲೈಮ್ಯಾಕ್ಸ್ ಸೀನ್, ವೆರಿ ಅನ್ಎಕ್ಸ್ಪೆಕ್ಟೆಡ್ ಕ್ಲೈಮ್ಯಾಕ್ಸ್ ಸೀನ್. ಸೊ ಐ ಜಸ್ಟ್ ಲವ್ ದಿ ಕ್ಲೈಮ್ಯಾಕ್ಸ್ ಸೀನ್. ಹಾಂ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹೌದು, ಹೌದು. ಇನ್ನೊಂದು ಸದ್ಯದಲ್ಲೇ ಇನ್ನೊಂದು 2 ಅನೌನ್ಸ್ ಮಾಡೋಣ ಅಂತ. ಅಷ್ಟೇ ಇದೆ, ಇದೆಲ್ಲ ಫ್ರೆಶ್. ಹೌದು ಹೌದು ಅಷ್ಟೇ. ಇನ್ನೆಲ್ಲ ನಾವು ನಡೆಸ್ಕೊಂಡು ಹೋಗೋದು ನಮ್ಮ ಸಂಸ್ಥೆ. ಇಬ್ರು ನನಗೆ ಅದು ನನ್ನ ಫೇವ್ರೆಟ್. ಅದು ಮೇಬಿ ಐ ನೀಡ್ ಟು ಚೇಂಜ್. ಕತೆ ಕೇಳ್ತಾ ಇದ್ದೀವಿ, ನೋಡ್ಬೇಕು, ಕೂಡ್ ಬರ್ಬೇಕಲ್ಲ ಎಲ್ಲರೂ. ಸೊ ಹೋಪ್ಫುಲಿ, ಬಟ್ ಡೆಫಿನೆಟ್ ಆಗಿ ಮಾಡ್ತೀನಿ. ಯಾವಾಗ ನೋಡ್ಬೇಕು, ಅದೇ ಟೈಮ್ ಕೂಡ್ ಬರಬೇಕು, ಕತೆ ಎಲ್ಲ ಸೆಟ್ ಆಗಬೇಕು. ತುಂಬ ಖುಷಿ ಆಗ್ತದೆ. ನಾನು ಈ ಥರ ರೆಸ್ಪಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಅದೇ ಪ್ರೀತಿ ಜನ ತೋರಿಸಿದ್ರು. ಸೊ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಆಯ್ತು. ನಾನು ಫಸ್ಟ್ ಡೇ ಹೆಂಗೆ ನಾವು 14 years ಬ್ಯಾಕ್ ಸಿನಿಮಾ ನೋಡಿದ್ವಿ, ಅದೇ ಥರ ರೆಸ್ಪಾನ್ಸ್. ಸೊ ಏನು ವಿ ಆರ್ ಜಸ್ಟ್ ಬ್ಲೆಸ್ಡ್ ಅಷ್ಟೇ. ನಾನು ನಮ್ಮ ಫ್ಯಾಮಿಲಿ ಆರ್ ಜಸ್ಟ್ ಬ್ಲೆಸ್ಡ್. ಈ ಥರ ರೆಸ್ಪಾನ್ಸ್ ನೋಡಿ, ನಮ್ಮ ಫ್ಯಾನ್ಸ್ ಯಾವ್ದು ಕೇಳ್ತಾರೆ ಅದು. ಇದೇನಾಯ್ತು ಜಾಕಿ ಎಲ್ಲರನ್ನೂ ರಿಲೀಸ್ ಮಾಡಿ ಅಂತಿದ್ರು. ಸರಿ, ಯಾರು ಮಾಡೋದು ಅನ್ನೋದಿಗೆ ಎಲ್ಲರೂ ಜಾಕಿನೇ ಮಾಡಿ ಅಂದರು. ನೆಕ್ಸ್ಟ್ ನೋಡಿ ಮೋಸ್ಟ್ಲಿ ಅಪ್ಪು ಇತ್ತು. ಮೈನ್ ಡಿಸಿಷನ್ ಇಸ್ ಹೌದು. ನಾನು ಒಂದು 4-5 ವರ್ಷದಿಂದ ಇವಾಗಿರೋ ಡೆಡಿಕೇಶನ್, ಅದು ಪ್ಯಾಷನ್ ನೋಡ್ಕೊಂಡು ಬಂದಿದ್ದೀನಿ. ಸೊ ನನಗೆ ಎಲ್ಲೋ ಒಂದು ಕಡೆ ಗೊತ್ತಿದ್ದು ಇದು ಜನ, ನಾನು ಕಾನ್ಫಿಡೆಂಟ್ ಆಗಿದ್ದೆ, ಗ್ಯಾರಂಟಿ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ಸಿನಿಮಾನ. ಅಫ್ಕೋರ್ಸ್ ಒಮ್ಮಳೆ ಪ್ರೊಡಕ್ಷನ್ ಆಸ್ ಪ್ರೊಡ್ಯೂಸರ್, ಆ ಥರ ಬ್ಯಾಲೆನ್ಸ್ ಯಾರು ಬೇಡ. ಆಮೇಲೆ ಸಂತೋಷ್ ಸರ್ ಎಲ್ಲ ನಾನು ಇಲ್ಲಿವರೆಗೂ ಯಾರ್ಯಾರು ಹೇಳಿದ್ದಾರೆ, ಎಲ್ಲರೂ ಯುವ ಬಗ್ಗೆ ಒಂದು ನೆಗೆಟಿವ್ ಇದೆ ಹೇಳಿಲ್ಲ. ಆಸ್ ಇನ್ ಇನ್ಕ್ಲೂಡ್ ಬೆಟರ್ ಇರ್ಬೋದು, ಅದ್ರದ್ದು ಬೆಟರ್ ಆಗಿರ್ಬೋದಾಗಿತ್ತು. ಐ ಥಿಂಕ್ ಈಸ್ ಅ ಪ್ಯಾಕೇಜ್, ಎಲ್ಲ ಗುಡ್ ಪ್ಯಾಕೇಜ್ ಇನ್ ಒನ್ ಅಂತ ನನಗೆ ಅನಿಸುತ್ತೆ. ಒಳ್ಳೆ ಕಥೆಗಳು ಸಿನಿಮಾ ಒಳ್ಳೆ ಕಥೆ ಸಿನಿಮಾ ಅಂತಂದು ಆ ಒಂದು ಪಾಯಿಂಟ್ ಅನ್ನ ಅಶ್ವಿನಿ ಮೇಡಮ್ ಎಷ್ಟು ಮಟ್ಟಿಗೆ ಪಾಸಿಟಿವ್ ಕ್ಯಾರಿ ಮಾಡ್ತೀವಿ. ಒಳ್ಳೆಯ ಕಥೆಗಳು ಸಿನಿಮಾ ಆಗಬೇಕು. ಈಗ ಒಳ್ಳೆಯ ಕಥೆಗಳು ಸಿನಿಮಾ ಆಗಬೇಕು ಅಂತ ಅಪ್ಪು ಸರ್ ಪ್ರೊಡ್ಯೂಸರ್ ಹೇಳ್ತಾ ಇದ್ದಾರೆ. ಸೊ ಅಪ್ಪು ಸರ್ ಕೇಳಂತ ಎಲ್ಲಾ ಕಥೆಗಳು ಸಿನಿಮಾ ಆಗಬೇಕು ಅನ್ನೋದು ಒಂದು ಪಾಯಿಂಟ್. ಸೊ ನೀವು ಮತ್ತು ಅಪ್ಪು ಸರ್ ಕೇಳಂತಹ ಕಥೆಗಳು ಎಷ್ಟು ಮಟ್ಟಿಗೆ ಸಿನಿಮಾ ಆಗಿದ್ದಾರೆ, ಒಟ್ಟು ನನ್ನ ಒಳ್ಳೆಯ ಕಥೆಗಳು ತುಂಬಾ ಕಥೆ ಕೇಳಿದ್ದಿಲ್ಲ. ಆ ಪಾಯಿಂಟ್ ಇದೇ ಲಾಸ್ಟ್ ಕತೆ ಕೇಳಿದ್ದ ಅಪ್ಪುನಾಗಿಂದ ಪ್ರೂವ್ ಮಾಡಿ. ಇನ್ನು ಮುಂದೆ ನಾನೇ ಕೇಳಿದ್ರೆ ಅದು ನಮ್ಮ
ಏನು ಚಾಯ್ಸೇ ಇಲ್ಲ, ಲೈಫ್ ಗೋಸ್ ಆನ್. ಸೊ ಅಂದ್ಕೊಂಡಂಗೆ ಅಷ್ಟು ಸುಲಭ ಅಲ್ಲ, ಹೇಗೋ ನಡೆಸ್ಕೊಂಡು. ಫಸ್ಟ್ ಆಫ್ ಆಲ್ ಇವತ್ತು ಇಲ್ಲಿ ಈ ಮೊದಲನೇ ಪ್ರೆಸ್ ಮೀಟ್ O2 ಸಿನಿಮಾದು ಇಡೀ ತಂಡ ಪ್ರೆಸ್ ಆ್ಯಂಡ್ ಮೀಡಿಯಾ ಮುಂದೆ ಬರ್ತಾ ಇರೋದು. ಸೊ ತುಂಬ ಖುಷಿ ಆಗ್ತದೆ ಎಲ್ಲರನ್ನೂ ನೋಡಿ. ಆ್ಯಂಡ್ ಟೀಸರ್ಗೆ ಟ್ರೇಲರ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ, ಯಾಕಂದರೆ ಪುನೀತ್ ಸರ್ ಪ್ರೊಡಕ್ಷನಲ್ಲಿ ಪುನೀತ್ ಸರ್ ಜೊತೆ ವರ್ಕ್ ಮಾಡಬೇಕು ಅನ್ನೋ ಆಸೆ ಎಷ್ಟಿತ್ತು. ಅವ್ರ ಸಿನಿಮಾದ ಅವ್ರ ಪ್ರೊಡಕ್ಷನಲ್ಲಿ ಬರ್ತಿದ್ದಂಥ ಸಿನಿಮಾಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ವೆನ್ ಐ ಹರ್ಡ್ O2 ಸ್ಕ್ರಿಪ್ಟ್, ಫಸ್ಟ್ ಥಿಂಗ್ ನನಗೆ O2 ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಫಸ್ಟ್ ಕೇಳಿದ ತಕ್ಷಣ ಇದು PRK ಪ್ರೊಡಕ್ಷನಿಂದ ಪ್ರೊಡ್ಯೂಸ್ ಆಗ್ತಿದೆ ಅಂತ ಹೇಳಿದ ತಕ್ಷಣ ಐ ವಾಸ್ ಸೂಪರ್ ಎಕ್ಸೈಟೆಡ್. ಬಿಕಾಸ್ ತುಂಬ ಒಳ್ಳೊಳ್ಳೆ ಸಿನಿಮಾ, ಇದು 10ನೇ ಸಿನಿಮಾ, ಬಟ್ ತುಂಬ ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೊಳ್ಳೆ ಸ್ಕ್ರಿಪ್ಟ್ ಕಾಂಟೆಂಟ್ PRK ಪ್ರೊಡಕ್ಷನಿಂದ ಪ್ರೊಡ್ಯೂಸ್ ಆಗಿರುವಂಥದ್ದು ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ. ಸೊ ಐ ವಾಸ್ ವೆರಿ ಕೀನ್ ಆನ್ O2 ಅಲ್ಲಿ ಏನಿರುತ್ತೆ ಆ್ಯಂಡ್ ವೈ ಆಮ್ ಐ ಬೀಯಿಂಗ್ ಅಪ್ರೋಚ್ಡ್ ಅಂತ. ಫಸ್ಟ್ ರೀಸನ್ ಟು ಬಿ ಇಂಟ್ರೆಸ್ಟೆಡ್ ವಾಸ್ ಅಪ್ಪು ಸರ್ ಪ್ರೊಡಕ್ಷನ್ ಅಂತ. ನಂತರ ಅಟ್ಲೀಸ್ಟ್ ಆ ಪಾಯಿಂಟ್ ಆಫ್ ಟೈಮಲ್ಲಿ ತುಂಬಾ ಸಿನಿಮಾಗಳ ಆಪರ್ಚುನಿಟೀಸ್ ಇದ್ರೂ ಐ ವಾಸ್ ವೇಟಿಂಗ್ ಫಾರ್ ದ್ಯಾಟ್ ಒನ್ ಪರ್ಟಿಕ್ಯುಲರ್ ಸ್ಕ್ರಿಪ್ಟ್. ತುಂಬ ಸಿನಿಮಾಗಳು ಮಾಡಾದ್ಮೇಲೆ, ಎಸ್ಪೆಷಲಿ ಕಮರ್ಷಿಯಲ್ ಸಿನಿಮಾ, ಗ್ಲಾಮರಸ್ ರೋಲ್ಸ್ ಇವೆಲ್ಲದರೊಳಗೂ ಕಾಣಿಸ್ಕೊಂಡಿದ್ದೆ. ಇಷ್ಟು ದಿನ ಪರ್ಫಾರ್ಮೆನ್ಸ್ ಮಾಡಿರೋಂಥ ಸಿನಿಮಾಗಳು ಮಾಡಿಲ್ಲ ಅಂತ ಅಲ್ಲ, ಬಟ್ ಔಟ್ ಆ್ಯಂಡ್ ಔಟ್ ಪರ್ಫಾರ್ಮೆನ್ಸ್ ರೋಲಲ್ಲಿ ಮಾಡಬೇಕು, ಕಾಣಿಸ್ಕೊಳ್ಬೇಕು ಅನ್ನೋ ಒಂದು ಹೆಚ್ಚು ಇಂಟ್ರೆಸ್ಟ್ ಇತ್ತು. ಸೊ ಆ ಟೈಮಲ್ಲಿ ಬಂದಂಥ ಸ್ಕ್ರಿಪ್ಟ್ O2, ರಾಧಾಕೃಷ್ಣ ಸರ್ ಅವರೇನೆ ನನಗೆ ಈ ಒಂದು ಪ್ರಾಜೆಕ್ಟಿಗೆ ಅಪ್ರೋಚ್ ಮಾಡಿದಂಥದ್ದು. ಸೊ ಸ್ಕ್ರಿಪ್ಟ್ ನಾನು ಎಂಟೈರ್ ಸ್ಕ್ರಿಪ್ಟ್ ಓದಿದೆ ಆ್ಯಂಡ್ ಐ ವಾಸ್ ಸೂಪರ್ ಎಕ್ಸೈಟೆಡ್. ಆ್ಯಂಡ್ ಈ ಥರ ಯಾವತ್ತೂ ನನಗನ್ಸಿರ್ಲಿಲ್ಲ. ಈ ಸ್ಕ್ರಿಪ್ಟ್ ಓದಿದ್ಮೇಲೆ ಇದು ಬೇರೆ ಯಾರು ಮಾಡಬಾರ್ದು, ನಾನೇ ಮಾಡಬೇಕು ಅಂತ ಅನ್ನಿಸ್ತು. ಶ್ರದ್ಧಾ ರೋಲ್ ಅಷ್ಟು ಇಂಟೆನ್ಸ್ ಆ್ಯಂಡ್ ಬ್ಯೂಟಿಫುಲ್ ಆಗಿರುವಂಥ ಒಂದು ರೋಲ್, ಡಾಕ್ಟರ್ ಪಾತ್ರ. ಐ ಆಲ್ವೇಸ್ ವಾಂಟೆಡ್ ಟು ಬಿ ಅ ಡಾಕ್ಟರ್ ಚಿಕ್ಕ ವಯಸ್ಸಿನಲ್ಲಿ, ಬಟ್ ಆಗಿಲ್ಲ, ಆ್ಯಕ್ಟರ್ ಆಗಿದ್ದೀನಿ. ಇವಾಗ ರೋಲ್ ಮಾಡುವಂಥ ಒಂದು ಅವಕಾಶ. ಸೊ ಐ ಆಮ್ ಸೂಪರ್ ಗ್ಲ್ಯಾಡ್ ಶ್ರದ್ಧಾ ರೋಲ್ ಮಾಡಿದ್ದಂಥದ್ದು. ಆ್ಯಂಡ್ ಥ್ಯಾಂಕ್ಸ್ ಟು ಡೈರೆಕ್ಟರ್ಸ್ ರಾಘವ್ ಆ್ಯಂಡ್ ಪ್ರಶಾಂತ್ ಫಾರ್ ಮೇಕಿಂಗ್ ಮೀ ಶ್ರದ್ಧಾ ಆ್ಯಂಡ್ ಬಿಲೀವಿಂಗ್ ಇನ್ ಮೀ. ಆ್ಯಂಡ್ ಎವ್ರಿ ನೌ ಆ್ಯಂಡ್ ದೆನ್ ನಾನು ಅವ್ರನ್ನ ಕೇಳ್ತಾನೆ ಇದ್ದೆ, ವೈ ಮೀ ಯಾರು ಈ ಥರ ದೃಷ್ಟಿಯಲ್ಲಿ ಪ್ರಾಬ್ಲಿ ನೋಡ್ಲಿರ್ಲಿಕ್ಕಿಲ್ಲ. ಆ್ಯಂಡ್ ದೇ ವರ್ ಆಲ್ವೇಸ್ ಲೈಕ್ ಲುಕ್ಸ್, ಅದು ಇಟ್ ವಾಸ್ ಮೋಸ್ಟ್ಲಿ ಅಬೌಟ್ ದ ಪರ್ಫಾರ್ಮೆನ್ಸಸ್ ಅವ್ರು ನೋಡ್ತಿದ್ದು. ಆ್ಯಂಡ್ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದೆ ಆ್ಯಂಡ್ ಅದನ್ನ ಜನ ಮೆಚ್ಚುಗೆ ಪಡಿಸಿದ್ರು. ಬಟ್ ಔಟ್ ಆ್ಯಂಡ್ ಔಟ್ ಪರ್ಫಾರ್ಮೆನ್ಸ್ ರೋಲ್ ಅಂತ ಫಸ್ಟ್ ಟೈಮ್ ಇದು ಬಂದಿದ್ದು. ಆ್ಯಂಡ್ ಈ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ ಈ ಥರದ ಸಿನಿಮಾ ತುಂಬಾ ಅವಶ್ಯಕತೆ ಅಂತ ಹೇಳ್ತೀನಿ. ಸೊ ಐ ಆಮ್ ವೆರಿ ಗ್ಲ್ಯಾಡ್ ಈ ಒಂದು ಪಾತ್ರ ನನಗೆ ಸಿಕ್ಕಿದ್ದಕ್ಕೆ. ಆ್ಯಂಡ್ ದ ಟೋಟಲ್ ಎಕ್ಸ್ಪೀರಿಯನ್ಸ್ ಆಫ್ ಶೂಟಿಂಗ್ O2 ವಾಸ್ ಅಮೇಝಿಂಗ್. ಆ್ಯಂಡ್ ಟು ಬಿ ಟಾಕಿಂಗ್ ಅಬೌಟ್ ದೀಸ್ ಡೈರೆಕ್ಟರ್ಸ್, ನಾನು ಅನ್ಕೊಂತಿದ್ದೆ ಎಲ್ಲ ಸಿನಿಮಾಗಳಲ್ಲಿ ಒನ್ ಡೈರೆಕ್ಟರ್ ಇರ್ತಾರೆ. ಆ್ಯಂಡ್ ಐ ಹ್ಯಾವ್ ವರ್ಕ್ ವಿತ್ ಆಲ್ಮೋಸ್ಟ್ ಆಲ್ ದ ವೆರಿ ಗುಡ್ ಡೈರೆಕ್ಟರ್ಸ್, ಇದುವರೆಗೂ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ಸ್, ಬಟ್ ಇಬ್ಬರು ಹೊಸಬ್ರು. ಆ್ಯಂಡ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಯೂಶಲಿ ಡೈರೆಕ್ಟರ್ಸ್ ಅಂದರೆ ಅವ್ರದ್ದೇ ಒಂದು ವಿಷನ್ ಇರುತ್ತೆ, ಒಬ್ರು ಹೇಳ್ದಂಗೆ ಯೂಶಲಿ ಸಿನಿಮಾಲಿ ಎಲ್ಲ ಕೆಲಸಗಳು ನಡೆಯುವಂಥದ್ದು. ಬಟ್ ಇಬ್ಬರು ಇರ್ಬೇಕಾದ್ರೆ ಹೇಗಿರುತ್ತೆ ಅನ್ನೋ ಒಂದು ಕುತೂಹಲ ನನಗಿತ್ತು. ಬಟ್ ಟು ಬಿ ವೆರಿ ಆನೆಸ್ಟ್, ಒಂದಿನಾನು ಅವರಿಬ್ರು ಮಧ್ಯೆ ಜಗಳನೋ ಅಥವಾ ಯಾವುದೇ ರೀತಿಯಾದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಐ ನೆವರ್ ಸಾ ದ್ಯಾಟ್. ಸೊ ಐ ಥಿಂಕ್ ದಟ್ ವಾಸ್ ಒನ್ ಅಮೇಝಿಂಗ್ ಥಿಂಗ್. ತುಂಬ ಒಳ್ಳೆ ಅನ್ಯೋನ್ಯವಾಗಿ ಸಂಸಾರ ಮಾಡ್ತಾರಲ್ಲ, ಹಾಗೆ ಇಬ್ರು ಸೆಟಲ್ಲಿ they were working and it was lovely working with both of you. I learned a lot of things. Thank you. And Ashwini ma'am, I think ಜಾಸ್ತಿ ಮಾತಾಡಲ್ಲ, ಬಟ್ she is so sensible about the content and ಈಗಿನ ಸಿನಿಮಾಗಳ ಬಗ್ಗೆ. ಸೊ ಈ ಥರದೊಂದು I do not want to call it a women centric or women oriented cinema. This is not like that, but ಒಂದು ತುಂಬಾನೇ ಪ್ರಾಮುಖ್ಯತೆ ಇರುವಂತ ಒಂದು ಪಾತ್ರ ಈ ಒಂದು ಶ್ರದ್ಧಾ ಕ್ಯಾರೆಕ್ಟರ್ಗೆ. ಸೊ ಈ ರೀತಿಯಾದ ಪಾತ್ರ, ಈ ರೀತಿಯಾದ ಸಿನಿಮಾ ಚೂಸ್ ಮಾಡಬೇಕು. ಆ್ಯಂಡ್ ಅದು ಪ್ರಾಬಬ್ಲಿ ಪುನೀತ್ ಸರ್ ಪ್ರೊಡಕ್ಷನ್ ಅಲ್ಲಿ ಮಾತ್ರ ಸಾಧ್ಯ. ಆ್ಯಂಡ್ Ashwini ma'am is doing that, continuing that beautiful work Appu sir had started. So glad. And it was lovely working for PRK ma'am. And Praveen ಅವ್ರ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡಿದ್ದು. ಆ್ಯಂಡ್
ತುಂಬಾನೇ ಒಳ್ಳೆ ಎಕ್ಸ್ಪೀರಿಯನ್ಸ್ ವಿ ಹ್ಯಾಡ್. ಅಂದರೆ ಯಾವುದೇ ರೀತಿಯಾದ ಡಿಫ್ರೆನ್ಸ್ ಆಗಲಿ, ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರಲಿಲ್ಲ. ಇಟ್ ವಾಸ್ ಸೋ ಸ್ಮೂತ್ ಆ್ಯಂಡ್ ನೈಸ್. ಅವ್ರ ಪರ್ಸ್ನಾಲಿಟಿ ಇದ್ದಂಗೆ ಇಟ್ ಇಸ್ ವೆರಿ ಸಿಂಪಲ್ ಆ್ಯಂಡ್ ನೈಸ್. ಇಟ್ ಇಸ್ ಲವ್ಲಿ ವರ್ಕಿಂಗ್ ವಿತ್ ಯು ಆಲ್ಸೋ ಆ್ಯಂಡ್ ಎಂಟೈರ್ ಟೀಮ್ ಆಫ್ O2. It was one wonderful experience. Puneet ಅವರಲ್ಲಿದ್ದಾರೆ ಆ್ಯಂಡ್ ಸಿರಿ ಅವರು. I think many actors, Prakash Belwadi sir, there were many actors whom we work with, and ಎಲ್ಲರ ಕ್ಯಾರೆಕ್ಟರ್ಸ್ ತುಂಬಾನೇ ಆಪ್ಟ್ ಆಗಿದೆ ಆ್ಯಂಡ್ ಇಟ್ ಕಮ್ಸ್ ಔಟ್ ಆಸ್ ಅ ವೆರಿ ಡಿಫ್ರೆಂಟ್ ಸಿನಿಮಾ. ಟ್ರೇಲರ್ ನೋಡಿದ್ರೆ ಅನ್ಸುತ್ತೆ ಏನೂ ಬಿಟ್ಕೊಟ್ಟಿಲ್ಲ, ಅದನ್ನ ಸಿನಿಮಾ ಥಿಯೇಟರ್ಗೆ ಬಂದು ನೋಡಬೇಕು ಅಂತ. ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ರೀತಿಯಾದ ಹೊಸ ಕಂಟೆಂಟ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಕನ್ನಡ ಸಿನಿಮಾಗಳಲ್ಲಿ ಹೊಸ ರೀತಿಯಾದ ಕಂಟೆಂಟ್ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಜನಗಳಾಗಲಿ, ಮೀಡಿಯಾ, ಎವ್ರಿಬಡಿ ಹ್ಯಾವ್ ಸಪೋರ್ಟೆಡ್ ಸೋ ವೆಲ್. ಸೊ ಈ ಸಿನಿಮಾಗೂ ಕೂಡ ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ. ಥ್ಯಾಂಕ್ ಯು. ವೇದಿಕೆ ಮೇಲಿರುವ ಚಿತ್ರತಂಡ ಹಾಗೂ ಇಲ್ಲಿ ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ. ಸಿನಿಮಾ ಬಗ್ಗೆ, ನನ್ನ ಕ್ಯಾರೆಕ್ಟರ್ ಬಗ್ಗೆ, ಕಥೆ ಬಗ್ಗೆ ನಿರ್ದೇಶಕರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಸಿನಿಮಾ ಜೊತೆಗೆ ಈ ಒಂದು ಪ್ರೊಡಕ್ಷನ್ ಹೌಸ್ ಜೊತೆ ಒಂದು ಸಣ್ಣ ಭಾವನಾತ್ಮಕವಾದ ಒಂದು ಜರ್ನಿ ಇದೆ. 2 ನಿಮಿಷ ಜಾಸ್ತಿ ಮಾತಾಡ್ತೀನಿ. ಅದೇ 2002ರಲ್ಲಿ ನಾನು ಫಸ್ಟ್ ಅಪ್ಪು ಸರ್ ಸಿನಿಮಾ ನೋಡಿದ್ದೀನಿ. ಆವಾಗ ಅಪ್ಪು ಸರ್ ಇಂಟ್ರಡಕ್ಷನ್ ಇಂದನೇ ಅಪ್ಪು ಸರ್ದು ಹುಚ್ಚು ಫ್ಯಾನ್ ನಾನು. ಅವರ ಸಿನಿಮಾಗಳನ್ನ ನಾನು ಶಿವಮೊಗ್ಗ ಹೊಸನಗರ ಅಂತ ಹೋಗೋದು. ಅಪ್ಪು ಸರ್ ಫ್ಯಾನ್ ನೋಡೋದು ಒಂದು ಅಭ್ಯಾಸ. ಅಪ್ಪು ಸರ್ದು ಒಂದು ಹುಚ್ಚು ಕ್ರೇಜ್ ಆಗ್ಬೋದು. ಒಂದು ಇನ್ಸಿಡೆಂಟ್ ಆಗುತ್ತೆ. ನಮ್ಮ ಅಣ್ಣ ಮತ್ತೆ ಇನ್ನೊಬ್ರು ಯಾರೋ ಬಂದಾಗ ಶಿವಮೊಗ್ಗದಿಂದ ಬೆಂಗಳೂರಿಗೆ ಬಂದಿರ್ತಾರೆ. ಅವಾಗ ಮಳೆ ಬರ್ತಾ ಇರುತ್ತೆ. ಅವರೆಲ್ಲ ಮಳೆ ಬರ್ತಿದೆ ಅಂತ ಜಾಗದಲ್ಲಿ ನಿಂತಿರ್ತಾರೆ. ಕಾರ್ ಬಂದಿರುತ್ತೆ. ಅಪ್ಪು ಸರ್ ಕೆಳಗೆ ಇರ್ತಾರೆ. ಇವರು ಯಾಕೆ ಅಪ್ಪು ಸರ್ ಮಾತಾಡಿಸ್ತಾರೆ ಬಾಡಿ ಅವ್ರು ನಿಂತಿರ್ತಾರೆ. ಅಪ್ಪು ಸರ್ ಬರ್ತಾ ಅಪ್ಪು ಸರ್ ಹಾಯ್ 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 ಅಂತ ಮಾತಾಡ್ಸ್ಕೊಂಡು ಹೋಗ್ಬೇಕು. ಇದು ಅವ್ರಿಗೆ ಹೆಂಗೆ ಅನ್ಸುತ್ತೆ ಅಂದ್ರೆ ಇಷ್ಟಪ್ಪ ಆಗೋದ್ವಿ ನಾವು ಮಾತಾಡ್ಸ್ಬೇಕಿತ್ತು, ನಮ್ಮನ್ನೇ ಅವ್ರು ಮಾತಾಡ್ಸ್ಬೇಕಿತ್ತು ಅಂತ ತುಂಬ ಗಿಲ್ಟ್ ಫೀಲ್ ಆಗುತ್ತೆ. ಅದನ್ನ ಬಂದು ಎಕ್ಸ್ಪ್ರೆಸ್ ಮಾಡ್ತಾರೆ. ಆ ಇನ್ಸಿಡೆಂಟ್ ನನಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ಅಪ್ಪು ಸರ್ನ ಪರ್ಸ್ನಲ್ ಆಗಿ ನೋಡ್ಬೇಕು, ಮಾತಾಡಿಸ್ಬೇಕು, ಆ ಥರ ಏನೋ ಎಲ್ಲ ಫ್ಯಾನ್ಸ್ಗೂ ಇರುತ್ತೆ. ಆ ಥರದ್ದು ಒಂಥರ ಕ್ರೇಜ್ ಹೆಚ್ಚಾಗ್ತಾ ಹೋಗುತ್ತೆ. ಅದಾದ್ಮೇಲೆ 2007ರಲ್ಲಿ ಸಿನಿಮಾ ನಟ ಆಗಬೇಕು ಅಂತ ಬೆಂಗಳೂರಿಗೆ ಬರ್ತೀನಿ. ಸ್ಟಂಟು, ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಫಸ್ಟ್ 1 ವರ್ಷಕ್ಕೆ ಸಿನಿಮಾ ಸಿಗುತ್ತೆ. ಆ ಸಿನಿಮಾಗೆ ಅಪ್ಪು ಸರ್ ಫಸ್ಟು ಆಡಿಯೋ ರಿಲೀಸ್ ಮಾಡಿಬಿಡ್ತಾರೆ. ಪಕ್ಕದಲ್ಲೇ ನಿಂತಿರ್ತಾರೆ. ಆ ಮೊಮೆಂಟ್ ಇನ್ನೂ ನೆನಪಿದೆ. ನಾವು ಮಾಡಿದ್ದು ನಕ್ಕಿದ್ದು ಅಕ್ಷತೆಯಲ್ಲಿದ್ದು. ಅದಾದ್ಮೇಲೆ ಮಾತಾಡ್ಸೋಕ್ಕಾಗಿಲ್ಲ. ಅಫ್ಕೋರ್ಸ್ ನಾನು ನ್ಯೂ ಕಮರ್ಸ್ ಅವಾಗ. ಅದಾದ್ಮೇಲೆ 2-3 ಸಿನಿಮಾ ಮಾಡ್ತೀನಿ. ಸರಿಯಾಗಿ ಬಿಲ್ಡ್ ಮಾಡ್ಕೊಳಕ್ಕಾಗಲ್ಲ ಕರಿಯರ್ನ. ದಾರಿ ಸರಿಯಾಗಿ ಕಾಣಿಸಲ್ಲ. ಸೀರಿಯಲ್ ಮಾಡಕ್ಕೆ ಹೋಗ್ತೀನಿ. ಸೀರಿಯಲ್ ಆದಮೇಲೆ ಒಂದಿಷ್ಟು ಸ್ಟೆಪ್ಸ್ ಮಾಡ್ತಾ 2-3 ಒಳ್ಳೆ ಸಿನಿಮಾಗಳನ್ನ ಮಾಡ್ತೀನಿ. ಅವಾಗ ಚಿಕ್ಕಣ್ಣ ಒಂದು ದಿವಸ ಕಾಲ್ ಮಾಡ್ತಾರೆ. ಅಪ್ಪು ಸರ್ ನಮ್ಗೆ ಮೀಟ್ ಮಾಡ್ಬೇಕಂತೆ, ಚೂರುಕಟ್ಟೆ ಸಿನಿಮಾ ನೋಡಿದ್ರೆ. ನನಗೆ 1 ಸೆಕೆಂಡ್ ಪ್ರ್ಯಾಂಕ್ ಮಾಡ್ತಿದ್ದಾರೆ ಅನ್ಸುತ್ತೆ. ಬಟ್ ಅವತ್ತೇನೋ ಕಾರಣಕ್ಕೆ ಮೀಟ್ ಮಾಡೋಕ್ಕಾಗಲ್ಲ, ಮಿಸ್ ಆಗ್ಬಿಡುತ್ತೆ ಆಪರ್ಚುನಿಟಿ. ನಾನು ಅನ್ಕೋತೀನಿ ಅಪ್ಪು ಸರ್ ಮರ್ತ್ಬಿಟ್ಟಿದ್ದಾರೆ ನನ್ನ. ಅದಾಗ ಇನ್ನೊಂದ್ಸಲ ಚಿಕ್ಕಣ್ಣ ಫೋನ್ ಮಾಡ್ತಾರೆ. ಇವತ್ತು ಅಪ್ಪು ಸರ್ ಕೇಳ್ತಿದ್ದಾರೆ, ಫ್ರೀ ಇದ್ದೀರಾ ಇವತ್ತಿನ? ಅವ್ರು ನೆನ್ಪಿಟ್ಕೊಂಡು ಕರೀತಿದ್ದಾರೆ ಅಂದರೆ ಹೋಗ್ತೀನಿ. ಇವರನ್ನ ಶೂಟಿಂಗಲ್ಲಿ ಹೋಗ್ತೀನಿ. ಅವ್ರ ಕ್ಯಾರಲ್ಲ ನಾನು ಇನ್ನೂ ನೆನಪಿದೆ. ಅವರ ಅಜ್ಜಿ ತಾತನ ಫೋಟೋ ಇರುತ್ತೆ, ಹೂ ಹಾಕಿರ್ತಾರೆ. ತುಂಬ ಒಂಥರ ಎನರ್ಜೆಟಿಕ್ ಇದಿರುತ್ತೆ, ವೈಬ್ ಇರುತ್ತೆ. ಕುತ್ಕೋಬೇಕು ಅನ್ಸಲ್ಲ. ಒಂಥರ ಮಾತಾಡಿಸಿ ಕೇಳ್ತಾರೆ ಅವರು, ಎಲ್ಲಿಂದ, ಯಾವ ಹುಡುಗರು, ಸಿನಿಮಾ ಹೇಗೆ ಇಂಟ್ರೆಸ್ಟು, ಇದೆಲ್ಲ ಹೇಗೆ ಕಲ್ತ್ರಿ, ಸ್ಟಂಟ್ ಹೇಗೆ ಮಾಡ್ತೀರಾ? ಅವತ್ತು ಅವ್ರು ಹೇಳ್ತಾರೆ, ನಮ್ಮ ಪ್ರೊಡಕ್ಷನ್ ಶುರು ಮಾಡಿದೀವಲ್ಲ, ಒಳ್ಳೆ ಕತೆ ಬಂದರೆ, ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಇನ್ಫಾರ್ಮ್ ಮಾಡ್ತೀನಿ, ಸಿನಿಮಾ ಮಾಡೋಣ. ನನಗೆ ಯಾವಾಗಲೂ ನಮ್ಮ ಅಪ್ಪ ಹೇಳ್ತಾರೆ ನೆನಪು, ನೀನೇನು ರಾಜ್ಕುಮಾರ್ ಮಗನ ಸಿನಿಮಾಗೆ ಯಾಕೆ ಹೋಗ್ತೀಯ? ನೀನೊಬ್ಬ ಸ್ಮಾಲ್ ಟೌನ್ ಗೌರ್ಮೆಂಟ್ ಅಫಿಷಿಯಲ್ ಮಗ, ನಿಂಗೆ ಯಾಕೆ ಇವೆಲ್ಲ? ರಾಜ್ಕುಮಾರ್ ಮಗನೇ ನನಗೆ ಪ್ರೊಡ್ಯೂಸ್ ಮಾಡಿದಾಗ ಅದು ಇಟ್ಸ್ ಲೈಕ್ ಜಾಬಲ್ಲಿ ಸಿಗೋ ಒಂದು ಅತಿ ಅಮೂಲ್ಯವಾದ ಗೌರವ ಅಂತ ಅನ್ಸುತ್ತೆ. ನನಗೆ ಭಾಳ ಖುಷಿ ಆಗ್ತದೆ. ಸರ್ ಹೇಳಿದರೆ ಅವ್ರ ಪ್ರೊಡಕ್ಷನ್ ಸಿನಿಮಾ ಮಾಡೋದಕ್ಕೆ ಖುಷಿ ಆಗುತ್ತೆ. ಅದಾದ್ಮೇಲೆ 2-3 ವರ್ಷ ಪ್ಯಾಂಡಮಿಕ್ ಎಲ್ಲ ಬರುತ್ತೆ, ಮರ್ತೋಗಿದ್ದಾರೆ ಅಂದ್ಕೊಂಡಿರ್ತೀವಿ. ಮುಂದಿನ ನಿಲ್ದಾಣ ಟ್ವೀಟ್ ಮಾಡ್ತಾರೆ ಟ್ರೈಲರ್ನ. ನಾವ್ಯಾರು ರಿಕ್ವೆಸ್ಟೇ ಮಾಡಿರಲಿಲ್ಲ. ಅಪ್ಪು ಸರ್ ಇನ್ನೂ ನೆನ್ಪಿಟ್ಕೊಂಡಿದ್ದಾರೆ. ಅವಾಗ ಅಪ್ಪು ಸರ್ ಜಿಮ್ ಹತ್ರ ಹೋಗ್ಬಿಟ್ಟು ನೋಡಿಕೊಂಡು ಬರೋದಿಕೊಂಡು ಹೋಗ್ತಾ ಇದ್ದೆ. ಪ್ಯಾಂಡಮಿಕ್ ಮುಗಿದ ಮೇಲೆ ರಾಧಾಕೃಷ್ಣ ಅವ್ರು ಫೋನ್ ಮಾಡಿ, PRK ಪ್ರೊಡಕ್ಷನ್ ಸಿನಿಮಾ ಮಾಡ್ತೀರಾ ಅಂದ ತಕ್ಷಣ, ಕತೆ ಗೀತೆ ಏನೂ ಬೇಡ, ನಾನು ಆಲ್ರೆಡಿ ಸಿನಿಮಾ ಮಾಡ್ತಿದ್ದೀನಿ,
ಆಮೇಲೆ ರಾಘವ್ ಅವರು ಸ್ಕ್ರಿಪ್ಟ್ ಕಳಿಸ್ತಾರೆ, ಸ್ಕ್ರಿಪ್ಟ್ ಓದ್ತೀನಿ, ರಾಘವ್ ಅವ್ರನ್ನ ಮೀಟ್ ಮಾಡ್ತೀನಿ, ಸಿನಿಮಾ ಶುರು ಆಗುತ್ತೆ. ಅದೇನೋ ಕಾರಣದಿಂದ ಸಿನಿಮಾ ನಿಂತು ಹೋಗುತ್ತೆ. ಅವಾಗ ಸ್ವಲ್ಪ 6 ತಿಂಗಳು 8 ತಿಂಗಳಾದ್ಮೇಲೆ ನಾನು ಇನ್ನೊಂದು ಸಿನಿಮಾ ಹುಡ್ಕೋತೀನಿ. ಅವಾಗ ರಾಘವ್ ಅವರು ಇಲ್ಲ, ಇವಾಗ ಯಾಕೆಂದರೆ ಸಿನಿಮಾ ಮಾಡ್ತೀವಿ ಅಂತ ಹೇಳಿದಾಗ, ಇಲ್ಲ ನಾನು ಇನ್ನೊಂದು ಸಿನಿಮಾ ಹುಡ್ಕೊಂಡ್ಬಿಟ್ಟಿದ್ದೀನಿ, ಮೀಸೆ ಬೆಳಿಬಿಟ್ಟಿದ್ದೀನಿ, NRI ಕ್ಯಾರೆಕ್ಟ್ರು, ಇವರು ಮೀಸೆ ಇಟ್ಕೊಂಡು ಮಾಡಲ್ಲ ಅಂದರೆ ಮೀಸೆ NRI ಯಾರು ಮೀಸೆ ಇಟ್ಕೊಡಲ್ಲ, ತೆಗಿಲೇಬೇಕು ಅಂತ. ಸೊ ಅವಾಗ ನನಗೆ ಆಪ್ಷನ್ ಏನಂದ್ರೆ ಮೀಸೆ ಇಟ್ಕೊಂಡು ಆ ಸಿನಿಮಾ ಮಾಡ್ಬೇಕಾ, ಮೀಸೆ ತೆಗೆದು ಈ ಸಿನಿಮಾ ಮಾಡಬೇಕು ಅನ್ನೋವಾಗ ರಾಘವ್ ಅವ್ರು ಹೇಳ್ತಾರೆ, ಅಪ್ಪು ಸರ್ ಹೇಳ್ತಿದ್ದಾರೆ ನೀವೇ ಮಾಡಬೇಕು, ಅವ್ರನ್ನೇ ಕೇಳಿ ಅವ್ರನ್ನೇ ನುಡಿಸಿ ಅಂತ ರಾಘವ್ ಹೇಳ್ತಾರೆ. ಅವಾಗ ನನಗೆ ಮೀಸೆ ಇಟ್ಕೊಳಕ್ಕೆ ಯಾವ ರೀಸನ್ ಇಲ್ಲ, ಮೀಸೆ ತೆಗಿತೀನಿ. ಡಾಕ್ಟರ್ ಮೀಸೆ ತೆಗಿತೀನಿ. ಅದಾದ್ಮೇಲೆ ಪಾಪ ಅವ್ರಿಗೆ ಡಿಸಪಾಯಿಂಟ್ ಆಗುತ್ತೆ ಆ ಸಿನಿಮಾದವ್ರಿಗೆ, ಆ ಸಿನಿಮಾ ನಿಂತು ಹೋಗುತ್ತೆ ಪಾಪ. ಈಗ ಅವ್ರಿಗೆ ಸಾರಿ ಕೇಳ್ತೀನಿ. ಅದಾದ್ಮೇಲೆ ಸಿನಿಮಾ ಜರ್ನಿ ಶುರು ಆಯಿತು. ಸಿನಿಮಾದಲ್ಲೂ ನಂಗೆ ಒಂದು 2-3 ಎಕ್ಸ್ಪೀರಿಯನ್ಸ್ ತುಂಬ ರೋಮಾಂಚನ ಆಗಿದೆ. ಶೂಟಿಂಗ್ ಫಸ್ಟ್ ಡೇ ನಾವು ಮಧ್ಯಾಹ್ನ 2 ಗಂಟೆಗೆ ಶೂಟಿಂಗ್ ಶುರು ಆಯಿತು. ಆವಾಗ ನಮ್ಮ ಮೇಕಪ್ ಅಶೋಕ್ ಅವ್ರಿಗೆ ಫೋನ್ ಬರುತ್ತೆ. ಫೋನ್ ತಗೊಂಡು ಆಚೋಗ್ತಾರೆ, ಹಾಂ ಬಸ್ ಅಂತ 2-3 ನಿಮಿಷ ಮಾತಾಡ್ತಾರೆ. ಕಾನ್ವರ್ಸೇಷನ್ ಏನಾಗುತ್ತೆ, ಏನಾಗ್ತಿದೆ, ಯಾರು ಮೇಕಪ್ ಆಗ್ತಿದೆ, ಊಟ ಆಯ್ತಾ, ಈ ಥರದ್ದು ಅವ್ರು ಹೇಳ್ತಿದ್ದಾರೆ. ಆಶಿಕ್ ಅವ್ರ ಮೇಕಪ್ ಆಗಿದೆ, ಇವಾಗ ಫ್ರೆಂಡ್ಸ್ ಅದು ಮಾಡ್ತಾ ಇದ್ದೀನಿ ಅಂತ ಈ ಥರದ ವಿಷಯ ಒಂದು 2-3 ನಿಮಿಷ ಮಾತಾಡ್ತೀನಿ. ನಾನು ಯಾರು, ಅಪ್ಪು ಸರ್ ಫೋನ್ ಮಾಡಿ ವಿಚಾರಿಸ್ತಿದಾರ ಶೂಟಿಂಗ್ ಶುರು ಆಯ್ತಾ. ನನಗೆ ಅದು ರೆಸ್ಪಾನ್ಸಿಬಿಲಿಟಿ ಅಂದರೆ ಆ ಕ್ಷಣದಿಂದ ಹೆಂಗೆ ಅನ್ಸುತ್ತೆ ಅಂದರೆ, ಇಷ್ಟು ವರ್ಷ ಕಾದಿದ್ದೆ ಒಂಥರ ಅಪ್ಪು ಸರ್ ಫ್ಯೂರ್ ಥರ ಇಟ್ಲು ಜರ್ನಿಗೆ. ಅದೊಂದು ಇನ್ಸಿಡೆಂಟ್. ಆಮೇಲೆ ಒಂದು ರೂಮ್ ರ್ಯಾಡಿಸನ್ ರೂಮ್ ಮಾಡಿರ್ತಾರೆ, ಅವತ್ತು ಯಾವುದೋ ಒಂದು ತುಂಬ ಚೆನ್ನಾಗಿ ವ್ಯೂ ಇರೋ ರೂಮು. ಅಲ್ಲಿ ರೂಮಿಂದ ವಾಪಸ್ ಮನೆಗೆ ಬಂದಾಗ ಅಶೋಕ್ ಹೇಳ್ತಾರೆ, ನೀವು ಯಾವ ರೂಮಲ್ಲಿ ಇದ್ದೀರಾ, ಈ ನಂಬರ್ ತಾನೆ, ಅದು ಅಪ್ಪು ಸರ್ ಇರೋದು, ಅಪ್ಪು ಸರಿಗೆ ನಿಮಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಈ ಚಿಕ್ಕ ಚಿಕ್ಕ ವಿಷಯಗಳು ನನಗೆ ಅಂದರೆ, ತುಂಬ ಸಿನಿಮಾ ಮಾಡಿದ್ದೀನಿ, ತುಂಬ ಪ್ರೊಡಕ್ಷನ್ ಕೆಲಸ ಮಾಡಿದ್ದೀನಿ, ಬಟ್ ನಾವು ಅನುಭವಿಸುವ ಖುಷಿನ ಇವರು ಅನುಭವಿಸ್ಬೇಕು. ಆ ಒಂದು ಅಂದರೆ ಇದು ತುಂಬ ಚಿಕ್ಕದು, ಬಟ್ ನನಗೆ ತುಂಬ ದೊಡ್ಡದು. ಯಾಕಂದರೆ ನಾನು ಮನಸ್ಸಲ್ಲಿ ಅಪ್ಪು ಸರ್ ಒಂಥರ ದೇವ್ರ ಥರ ನೋಡಿದ ವ್ಯಕ್ತಿ. ಸೊ ಈ ಥರ ನಮ್ಮನ್ನು ಫಸ್ಟ್ ಶೆಡ್ಯೂಲು ಶೂಟಿಂಗ್ ನೋಡ್ಬೋದು. ಇನ್ನೊಂದು ಇನ್ಸಿಡೆಂಟ್ ಏನಂದರೆ, ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬಿರಿಯಾನಿ ತರಿಸಿರ್ತಾರೆ. ಏನಕ್ಕೆ ಬಿರಿಯಾನಿ ಕೇಳಿದ್ರೆ, ಅಪ್ಪು ಸರ್ ಫುಟೇಜ್ ನೋಡಿದರೆ ಖುಷಿಗೆ ಬಿರಿಯಾನಿ ತರಿಸಿ. ಸೊ ಆ ಥರದ್ದು ತುಂಬ ಇನ್ಸಿಡೆಂಟ್ಗಳು ನನಗೆ ಭಾಳ ರೋಮಾಂಚನ ಮಾಡಿದೆ. ಜೊತೆಗೆ ಅಫ್ಕೋರ್ಸ್ ರಾಜ್ಕುಮಾರ್ ಅವರು ನಮ್ಮ ಹುಟ್ಟುದಾಗಲಿಂದ ನೋಡಿರುವ ಒಂದು ಮನೆಯ ಮೆಂಬರ್ ಥರ. ಪ್ರೊಡಕ್ಷನ್ ಕೂಡ ನನಗೆ ಒಂಥರ ಮನೆ ಅಂತ, ಒಂದು ಮನೆಯ ಕೆಲಸ ಅಷ್ಟು ಜವಾಬ್ದಾರಿ ತಗೊಂಡು ಮಾಡಿದ್ದೀನಿ. ಮುಂದೆ ಕೂಡ ಅವಕಾಶ ಸಿಕ್ಕರೆ ಮಾಡ್ತೀನಿ. ಸೊ ನನಗೆ ತುಂಬ ಎಕ್ಸೈಟ್ ಮಾಡಿದ್ದು, ಸಿಂಪಲ್ ಆಗಿ ಏನು ಹೇಳಕ್ ಬಂದೆ ಅಂದರೆ, ಇಲ್ಲಿರೋ ಕಾರಣ ನನಗೆ ತುಂಬ ಎಕ್ಸೈಟ್ ಮಾಡಿದ್ದು PRK ಪ್ರೊಡಕ್ಷನ್, ಅಪ್ಪು ಸರ್, ಅಶ್ವಿನಿ ಮ್ಯಾಮ್ ನನ್ನನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅಂದರೆ ತುಂಬ ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಅಗೇನ್ ಥ್ಯಾಂಕ್ ಯು ಮ್ಯಾಮ್ ಫಾರ್ ಎವ್ರಿಥಿಂಗ್. ಡೈರೆಕ್ಟರ್ಗಳು ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್, ಅವ್ರ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ. ಅಫ್ಕೋರ್ಸ್ ನಾನು ಶಿವಮೊಗ್ಗ ಸ್ಮಾಲ್ ಟೌನ್, NRI ಡಾಕ್ಟರ್ ಅಂದಾಗ ಇಟ್ ಈಸ್ ಸ್ವಲ್ಪ ಕಷ್ಟ ನನಗೆ ನಾನು ಕ್ಯಾರೆಕ್ಟರ್ನ ಈ ಥರ ನಾನು ಕೇಳ್ತಾ ಇದ್ದೆ, ಯಾರು ಕಾನ್ಫಿಡೆಂಟ್ ನಾನು ಮಾಡಿಸ್ತೀರಾ ನೀವು ಕೇಳಿದೆ ಅಂತ. ನೀವೇನು ಡೈರೆಕ್ಟ್ ಸೂಪರ್ ಅವರು ರಾಜ್ ಅವರು ನನಗೆ ಪ್ರಶಾಂತ್ ರಾಜ್ ಸ್ಲ್ಯಾಂಗ್ ಬಗ್ಗೆ ಕೊಡ್ತಾರೆ, NRI ಹೆಂಗೆ ಮಾತಾಡ್ತಾರೆ, ಪದಗಳು ಉಚ್ಚಾರಣೆ ಎಲ್ಲ, ಬಾಡಿ ಲ್ಯಾಂಗ್ವೇಜ್ ಎಲ್ಲ ರಾಘವ್ ಬ್ಲೈಂಡ್ಲಿ ಸೆಟ್ಗೆ ಹೋಗ್ತಾ ಇದ್ದೆ. ನನಗೆ ಟ್ರೈಲರ್ ನೋಡಿದಾಗ ಯು ಲುಕ್ ಸೋ ಇಂಟೆಲಿಜೆಂಟ್ ಅಂತ ಗೊತ್ತಿಲ್ಲ ಅಂದರೆ, ಅದನ್ನು ಆ ಕ್ಯಾರೆಕ್ಟರ್ನ ಚೆನ್ನಾಗಿ ಮೋಲ್ಡ್ ಮಾಡಿದ್ದಾರೆ. ಥ್ಯಾಂಕ್ಸ್ ಟು ಪ್ರಶಾಂತ್ ರಾಜ್ ರಾಘವ್. ಆಶಿಕ್ ಅವ್ರ ಜೊತೆ ವರ್ಕ್ ಮಾಡಿದ್ದು ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಆಯಿತು, ಗುಡ್ ಆಪರ್ಚುನಿಟಿ ನನಗೆ. ಯಾಕಂದರೆ ಅವ್ರಿಗಿರೋ ಒಂದು ಎಕ್ಸ್ಪೀರಿಯನ್ಸು ಇವಾಗ ತುಂಬ ಅವ್ರು ತುಂಬ ಕಡಿಮೆ. ಅವ್ರು ಮಾತಾಡಿದಾಗಲೇ ಏನು ಸ್ವಲ್ಪ ಮಾತಾಡಲಿಕ್ಕೆ ಕೇಳಿಸ್ಕೊಳ್ಳೋಣ ಅನಿಸ್ತಾಯಿತ್ತು. ತುಂಬ ವರ್ಕೌಟ್ ಬಗ್ಗೆ ಮಾತಾಡ್ತಾರೆ, ತುಂಬ ಪಾಸಿಟಿವ್, ವೆರಿ ಪಾಸಿಟಿವ್. ನಂದು ಅವ್ರದ್ದು 2ನೇ ಸಿನಿಮಾ ಆ್ಯಕ್ಚುಲಿ. ಒಂದು ರಂಗಮಂದಿರ ಅಂತ ಒಂದು ಸಿನಿಮಾ ಮಾಡಿದ್ವಿ. ರಂಗಮಂದಿರದಲ್ಲಿ ಅವ್ರು ಇನ್ನೂ ಎಂಟ್ರಿ, ಒಂದೇ ಕ್ಯಾರವಲ್ಲಿ ಅಕ್ಕಪಕ್ಕ ಕೂತಿರ್ತಿದ್ವಿ. ಅವ್ರು ತುಂಬ ತಮಾಷೆ ಮಾತಾಡ್ತಿರ್ಬೇಕಾದ್ರೆ ಒನ್ ಮೋರ್ ಬಬ್ಲಿ ಮಾಡಿಬಿಟ್ಟೆ. ಬಟ್ ನಾವು ಶಿ ಟ್ರಾನ್ಸ್ಫಾರ್ಮ್ಡ್, ವೆರಿ ಮೆಚೋರ್ಡ್, ವೆರಿ ಪ್ರೊಫೆಷನಲ್ ಆ್ಯಕ್ಟ್ರೆಸ್. ಸೊ ಇಟ್ಸ್ ಎ ಗ್ರೇಟ್ ಆಪರ್ಚುನಿಟಿ ಟು ವರ್ಕ್ ವಿತ್ ಯು. ಥ್ಯಾಂಕ್ ಯು. ಎಲ್ಲರೂ ರೆಡಿ ಆಗಿರ್ಬೋದು. ಪುನೀತ್ ಅವರದ್ದು ಮಾತಾಡೋಕ್ಕೆ ಬರಲ್ಲ, ಬಾಯ್ಬಿಟ್ರೆ ಬರೀ ಪಂಚೆ ನಗ್ತಾ ಇರ್ತಿದ್ವಿ. ಗುಡ್ ಎಕ್ಸ್ಪೀರಿಯನ್ಸ್. ಕತೆ ಬಗ್ಗೆ ತುಂಬ ಅದ್ಭುತವಾಗಿ ಒಂದು
ಸೈನ್ಸ್ ಫಿಕ್ಷನ್ ಆಗಬೇಕು ಅಥವಾ ಮೆಡಿಕಲ್ ಥ್ರಿಲ್ಲರ್ ಆಗಬೇಕು, ಟ್ರಯಾಂಗಲ್ ಲವ್ ಸ್ಟೋರಿ ಆಗಬೇಕು, ಎಲ್ಲ ಎಲಿಮೆಂಟ್ ಇರೋ ಈಗಿನ ಸನ್ನಿವೇಶಕ್ಕೆ, ಈಗಿನ ಜನ್ರೇಷನ್ಗೆ ತುಂಬ ಸೂಕ್ತವಾದ, ತುಂಬ ಎಂಟರ್ಟೈನಿಂಗ್ ಆಗಿರುವ, ಬೇರೆ ಭಾಷೆಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಕನ್ನಡದಲ್ಲಿ ಅದ್ಭುತವಾದ ಒಂದು ಸಬ್ಜೆಕ್ಟ್ ಅಂತ ಅದ್ಭುತವಾದ ಸಿನಿಮಾ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಿಮ್ಮ ಸಮಯ ತಗೊಂಡು ಇಲ್ಲಿ ಬಂದಿರೋದಕ್ಕೋಸ್ಕರ ಧನ್ಯವಾದಗಳು. ಸೊ ಇವರು ನಮ್ಮ ಪುನೀತ್ ಹೇಳಿದಾಗೇನೆ ಇದೊಂದು ಮಿಕ್ಸ್ಚರ್ ಆಫ್ ಲವ್ ಅಂಡ್ ಥ್ರಿಲ್ಲರ್ ಅಂತ ಏನು ಹೇಳಿದ್ರು. ಸೊ ಇದೊಂದು ನೀಟಾಗಿ ಬ್ಯಾಲೆನ್ಸ್ ಆಗಿರೋ ಕತೆ ಅಂತ ನಾನು ಭಾವಿಸ್ತೀನಿ. ಸೊ ಈಗ ಲವ್ ಅನ್ನೋದು ಒಂದು ಎಮೋಷನ್ ಅಷ್ಟೇ ಅದು. ಸೊ ಲವ್ ಇಲ್ಲದೆ ಯಾವ ಭಾವಗಳಾಗ್ಲಿ ಯಾವ ಕಥೆನೂ ಮಾಡಕ್ಕೆ ನನ್ನ ಕೈಯಲ್ಲಿ ಆಗಲ್ಲ, ಅಂದ್ರೆ ಅದು ಸಾಧ್ಯ ಕೂಡ ಇಲ್ಲ. ಸೊ ಹಾಗಾಗಿ ಲವ್ ಇಸ್ ಅ ಪಾರ್ಟ್ ಆಫ್ ದ ಸಿನಿಮಾ, ಬಟ್ ಮೇಜರ್ ನಿಮಗೆ ಆಚೆ ಕಡೆ ಕಾಣಿಸುವಂತ ಟೆಕ್ಸ್ಚರ್ ಏನಿದೆ, ದ ಟೆಕ್ಸ್ಚರ್ ಇಸ್ ಓನ್ಲಿ ಆಫ್ ದ ಮೆಡಿಕಲ್. ಅಂದ್ರೆ ಮೆಡಿಕಲ್ ಅಲ್ಲಿ ಏನ್ ನಡೀತಾ ಇದೆ, ಪ್ರಪಂಚ ಮಾತ್ರ ಮೆಡಿಕಲ್ ಆಗಿರುತ್ತೆ, ಬಟ್ ಭಾವನೆಗಳು ಮಾತ್ರ ಮನುಷ್ಯನ ಏನು ಕೋರ್ ಎಮೋಷನ್ಸ್ ಆಗಿರುತ್ತೆ. ಲವ್ ಆಗ್ಲಿ, ಲವ್ ಅಂದ ತಕ್ಷಣ ಬರೀ ಒಂದು ಹುಡುಗ ಹುಡುಗಿ ಮಧ್ಯೆ ಇರುವಂತ ಲವ್ ಅಲ್ಲ, ಅದರಲ್ಲಿ ಇನ್ನೂ ಡೀಪ್ ಆಗಿರುವಂತ ಒಂದು ಎಮೋಷನ್ ತುಂಬಾ ಸೂಕ್ಷ್ಮವಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳಲಿಕ್ಕೆ ಒಂದು ಪ್ರಯತ್ನ. ಓಕೆ, ವಾಟ್ ಮೇಡ್ ಮೀ ಪ್ಲೇ ದ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಆಫ್ ಓಶೋ ಅಂತ ಹೇಳಿದ್ರೆ, ಈ ಒಂದು ಪಾತ್ರನ ನಾವು ಸರ್ಚಿಂಗ್ ಫಾರ್ ಮೆನಿ ಆಕ್ಟರ್ಸ್. ಅಂದ್ರೆ ಮೊದಲನೇ ಕ್ಯಾಸ್ಟಿಂಗ್ ತನ್ನನ್ನು ತಾನೇ ಮಾಡ್ಕೊಂಡಿಲ್ಲ, ಬಿಕಾಸ್ ಐ ಜಸ್ಟ್ ಕೇಮ್ ಆಸ್ ಅ ಡೈರೆಕ್ಟರ್. ನಾನು ಬರೀ ಡೈರೆಕ್ಷನ್ ಮಾಡಬೇಕು ಅಂತ ಮಾತ್ರ ಬಂದಿದ್ದು. ಸೊ ಸುಮಾರು ಆಕ್ಟರ್ಸ್ನ ನಾವು ಅಪ್ರೋಚ್ ಮಾಡಿದ್ವಿ ಇನ್ ಬಿಗಿನಿಂಗ್ ಡೇಸ್. ಅಂದ್ರೆ ಶೂಟಿಂಗ್ ಶುರು ಆಗಿತ್ತು, ಶೂಟಿಂಗ್ ನಡೀತಾ ಇತ್ತು, ಬಟ್ ಆದ್ರೂ ಪ್ಯಾರಲಲ್ ಆಗಿ ವಿ ವರ್ ಅಪ್ರೋಚಿಂಗ್ ಮೆನಿ ಅದರ್ ಆಕ್ಟರ್ಸ್. ಸೊ ಅದರಲ್ಲಿ ನನ್ನ ಹೆಸರು ಮೊದಲು ಗೊತ್ತಿಲ್ಲ, ಬಟ್ ಅದೇ ಅಪ್ರೋಚ್ ಪೃಥ್ವಿ ಅಂಬರ್ ಮತ್ತೆ ರಿಷಿ, ಬಟ್ ಕಾರಣಾಂತರದಿಂದ ಡೇಟ್ಸ್ ಕೂಡ ಕ್ಲಾಶ್ ಆಗ್ತಾ ಇತ್ತು ಅಂಡ್ ಪೃಥ್ವಿ ವಾಸ್ ಬಿಸಿ. ಸೊ ಮುಂದೆ ಇನ್ನೂ ಒಂದು 3-4 ಜನರನ್ನ ನಾವು ಅಪ್ರೋಚ್ ಮಾಡಿಕೊಂಡು, ಬಟ್ ಕಾರಣಾಂತರದಿಂದ ಆಗಿಲ್ಲ. ಸೊ ಇನ್ನೇನು ಎಲ್ಲಾ ಪೋರ್ಷನ್ ಮುಗಿದೋಗಿತ್ತು, 75% ಶೂಟಿಂಗ್ ಕಂಪ್ಲೀಟ್ ಆಗಿತ್ತು, ಅಂಡ್ ಮತ್ತೆ ನಮ್ಮ ಹತ್ರ ಇನ್ನೂ ಪಾತ್ರ ಯಾರು ಸಿಕ್ಕಿರಲಿಲ್ಲ. ಆ ಸಮಯದಲ್ಲಿ ಅಶ್ವಿನಿ ಮೇಡಮ್ನೇ ನೋಡ್ತಾ ಇದ್ರು, ಬಿಕಾಸ್ ನಾವೊಂದು ಟೇಬಲ್ ರೀಡ್ ಅಂತ ಒಂದು ಮಾಡಿದ್ವಿ. ಟೇಬಲ್ ರೀಡ್ ಅಂದ್ರೆ ಇಡೀ ಸ್ಕ್ರಿಪ್ಟ್ ಅನ್ನ ವಿತ್ ಡೈಲಾಗ್ಸ್ ವಿತ್ ಇಂಟೋನೇಷನ್ ಪಾತ್ರದ ಎಲ್ಲರೂ ಅವ್ರ ಪಾತ್ರದಾಗೆ, ಆಶಿಕಾ ಅವರು ಶ್ರದ್ಧಾ ಆಗಿ, ಪ್ರವೀಣ್ ಅವರು ದೇವ್ ಆಗಿ, ಸೊ ಸಿರಿ ಅವರು ಸೃಷ್ಟಿಯಾಗಿ, ಸೊ ಎಲ್ಲರೂ ಆ ಪಾತ್ರದಲ್ಲಿ ಒಂದು ಕಂಪ್ಲೀಟ್ ಸಿನಿಮಾನ ಒಂದು ನೋಡೋತರ ಒಂದು ರೆಕಾರ್ಡ್ ಮಾಡಿ ಬೇರೆ ಟೇಬಲ್. ಅದ್ರಲ್ಲಿ ಆ ಪಾತ್ರ ಸಿಕ್ಕಿರ್ಲಿಲ್ಲಲ್ಲ, ಆ ಕಾರಣದಿಂದ ನಾನು ಅದನ್ನ ಓದಿದ್ದೆ, ಆ ಪಾತ್ರದನ್ನ ನಾನೇ ಓದಿದ್ದೆ. ಸೊ ಅದನ್ನ ಅಶ್ವಿನಿ ಮನಸ್ಸಲ್ಲಿ ನೋಡಿ ಮತ್ತು ಅವ್ರಿಗೆ ಗೊತ್ತಿದ್ದು ಈ ಪಾತ್ರ ಸ್ವಲ್ಪ ನನ್ನ ಕ್ಯಾರೆಕ್ಟರ್ ಮೇಲೆ ಇದೆ ಅಂತ, ಸೊ ನೀವೇ ಮಾಡಿ ಅಂತಾನೆ ಹೇಳಿದ್ರು. ಸೊ ಅವಾಗ ಒಂದು ಸುಮಾರು ನಾನು ದಪ್ಪ ಇದೆ ಮಾಡಕ್ಕೆ, ನಾನು ಅದನ್ನೇ ಹೇಳಿ ಸ್ವಲ್ಪ ದಪ್ಪ ಇದ್ದೀನಿ, ಆಶಿಕಾ ರಂಗನಾಥ್ ಅವ್ರ ಜೊತೆ ಮ್ಯಾಚ್ ಆಗೋದು ತುಂಬಾ ಕಷ್ಟ ಇದೆ ಅಂತ. ಸೊ ಹಾಗಾಗಿ ಮತ್ತೆ ಒಂದು ಸುಮಾರು ಒಂದು 12-13 kg ಸಣ್ಣ ಆಗಿ ಪ್ಯಾರಲಲ್ ಆಗಿದೆ, ಬಟ್ ವಿ ವರ್ ಸ್ಟಿಲ್ ಫೈಂಡಿಂಗ್ ಫಾರ್ ದ ಆಕ್ಟರ್, ಬಟ್ ಕೊನೆಗೆ ಯಾರು ಸಿಕ್ಕಿಲ್ಲ. ಸೊ ಹ್ಯಾಡ್ ಟು ಟೇಕ್ ಇಟ್ ಅಪ್. ಸೊ ಅದು ಆಕ್ಸಿಡೆಂಟ್ ಆಗಿದಂತ ಒಂದು ಪಾತ್ರ, ಅದು ಇಂಟೆನ್ಷನ್ ವಾಸ್ ನಾಟ್ ಟು ಆಕ್ಟ್. ಓಕೆ, ಅಂದ್ರೆ ಈ ಸಿನಿಮಾನ ಥಿಯೇಟರ್ ಬಂದು ಯಾಕೆ ಜನ ನೋಡ್ಬೇಕು ಅಂತ ಕೇಳ್ತಿದ್ದಾರ. ಓಕೆ, ಸೊ ಈ ಓಟು ಸಿನಿಮಾನ ಇದು ನಾವು ಬರೀ ಥಿಯೇಟರ್ ನ ಮೈಂಡ್ ಅಲ್ಲಿ ಇಟ್ಕೊಂಡೇ ಮಾಡಿರುವಂತ ಸಿನಿಮಾ ಇದು ಫ್ರಮ್ ದ ಬಿಗಿನಿಂಗ್. ಬಿಕಾಸ್ ನಮಗೆ ಕತೆ ಮಾಡ್ಬೇಕಾದ್ರೆ ಸುಮಾರು ಒಂದು 7 ವರ್ಷ ಈ ಕತೆನ ಬರೆದು ಮಾಡಿದಂತ ಮೊದಲನೇ ಕತೆ. ಸೊ ಇದು ತುಂಬಾ ಪರ್ಸನಲ್ ಆದಂತ ಕತೆ ಕೂಡ. ಸೊ ಈ ಕತೆನ ಥಿಯೇಟರ್ಗೆನೆ ಎಕ್ಸ್ಪೀರಿಯನ್ಸ್ ಮಾಡೋದು ಸೇಮ್. ಇದು OTT ಆಗಲಿ ಒಂದು ಟೆಲಿವಿಷನ್ಗೂ ಥಿಯೇಟರ್ಗೂ ಡಿಫ್ರೆನ್ಸ್ ಏನಿರುತ್ತೆ ಅಂದ್ರೆ, ಮೇಜರ್ ಡಿಫ್ರೆನ್ಸ್ ನನಗೆ ಅನ್ಸೋ ಪ್ರಕಾರ ಅದೊಂದು ಸೌಂಡ್ ಎಕ್ಸ್ಪೀರಿಯನ್ಸ್. ಸೊ ಈ ಸಿನಿಮಾನ ನೀವು ಥಿಯೇಟರ್ ಅಲ್ಲಿ ನೋಡಿದ್ರೆ ನಿಮ್ಗೆ ಸಿಗುವಂತ ಸೌಂಡ್ ಎಕ್ಸ್ಪೀರಿಯನ್ಸ್ ಇಸ್ ವಾಟ್ ಐ ಕ್ಯಾನ್ ವೋಚ್ ಫಾರ್. ಈಗ ಅಷ್ಟು ಅದ್ಭುತವಾಗಿ ಬಂದಿದೆ ಅಂತ ನನ್ನ ಭಾವನೆ. ಸೊ ಮುಂದೆ ಅದು ಆಡಿಯನ್ಸ್ ಇರಬೇಕಾಗುತ್ತೆ, ಬಟ್ ನಾನು ಏನು ವೋಚ್ ಮಾಡ್ತೀನಿ ಅಂದ್ರೆ ದ ಸೌಂಡ್ ಎಕ್ಸ್ಪೀರಿಯನ್ಸ್ ಆಫ್ ಅ ಸಿನಿಮಾ ಇಸ್ ಗೋಯಿಂಗ್ ಟು ಬಿ ರಿಯಲಿ ಗುಡ್ ಅಂಡ್ ಇಟ್ಸ್ ಮೆಂಟ್ ಫಾರ್ ಥಿಯೇಟರ್. ಅದು ಥಿಯೇಟರ್ ನ ಮೈಂಡ್ ಇಟ್ಕೊಂಡೇ ಡಿಸೈನ್ ಮಾಡಿಸಿದ್ದು. ಸುಮಾರು 9 ದಿನ ಡಿಸೈನ್ ಮಾಡಿದ್ದು. ರಾಜಾ ಕೃಷ್ಣ ಅಂತ ಸೌಂಡ್ ಡಿಸೈನ್ ಮಾಡಿದ್ದು. ಸೊ ಆನಿಮಲ್ ಸಿನಿಮಾ ಮಾಡಿದ್ರಲ್ಲ ಅವರೇ. ಸೊ ಅವರು ಯೂಶಲಿ 2-3 ದಿನ ತಗೊಂಡು ಒಂದು ಸಿನಿಮಾ ಕಂಪ್ಲೀಟ್ ಮಾಡ್ತಾರೆ. ಅದು ಸ್ವತಃ ರಾಜಕೃಷ್ಣನ್ ಸರ್ ಹೇಳಿದ್ದು. ಬಟ್ ವಿ ಟುಕ್ ಅರೌಂಡ್ 8 to 9 days ಟು ಡಿಸೈನ್ ಎವ್ರಿ ಎಲಿಮೆಂಟ್ ಆಫ್ ಸೌಂಡ್ ಡಿಸೈನ್ ಓನ್ಲಿ ಫಾರ್ ಥಿಯೇಟರ್ಸ್. ಅಂದ್ರೆ ಕೆಲವೊಂದು ಬೇಸ್ ಆಗಲಿ ಆ ಎಲಿಮೆಂಟ್ಸ್ ಅಲ್ಲಿ ನಿಮ್ಗೆ ಟಿವಿಲಿ ಕೇಳಿಸೋದು ಇಲ್ಲ. ಸೊ ಅದು ಥಿಯೇಟರ್ ಬರೋ ಪ್ರೇಕ್ಷಕರಿಗೋಸ್ಕರನೇ ಅಷ್ಟು ಪ್ರೀತಿಯಿಂದ ಮಾಡಿರುವಂತ ಸಿನಿಮಾ ಇದು. ಸೊ ಇಫ್ ಯು ವಾಚ್ ಇಟ್ ಇನ್ ಥಿಯೇಟರ್ಸ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಖಂಡಿತವಾಗೂ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಮ್ಯೂಸಿಕಲ್ ಎಕ್ಸ್ಪೀರಿಯನ್ಸ್ ಇದೆ, ಅದು ಕೂಡ ನಿಮಗೆ ಅದ್ಭುತವಾಗಿ ಸಿಗುತ್ತೆ ಅಂತ ಹೇಳ್ತೀನಿ. ಅಂಡ್ ಮತ್ತೆ ವಿಜುವಲ್ಸ್ ಬರ್ಬೇಕಾದ್ರೆ ನಾವು ಪ್ರತಿ ಲೊಕೇಶನ್ ಏನು ಈ ಸಿನಿಮಾಗೆ ಚೂಸ್ ಮಾಡಿದ್ವಿ. ನಾವು ಟ್ರೀಟ್ಮೆಂಟ್ ಮಾಡಿರೋ ಪ್ರಕಾರ ಪ್ರತಿ ಲೊಕೇಶನ್ ಕೂಡ ಒಂದು ಪಾತ್ರ ಅದ. ಸೊ ಎವ್ರಿ ಲೊಕೇಶನ್ ನಾವು ತೋರಿಸಿರೋದು ನಮ್ಮ ಸಿನಿಮಾದಲ್ಲಿ. ಪ್ರತಿ ಲೊಕೇಶನ್ ಸುಮಾರು ಒಂದು
100 ವರ್ಷದಕ್ಕಿಂತ ಮೇಲ್ಪಟ್ಟಿರುವಂಥ ಹೆರಿಟೇಜ್ ಸೆಂಟ್ರಲ್ಲೇ ಹೋಗಿ ಶೂಟ್ ಮಾಡೋದು. ಒಂದು ಆಸ್ಪತ್ರೆ ಆಗಲಿ, ಶಾರ್ಟ್ ಇನ್ KGF, ಮಂಗಳೂರಲ್ಲಿ ಲೈಟ್ ಹೌಸ್ ಆಗಲಿ, ಸುಮಾರು ಕಷ್ಟ ಆದರೂ ಪರವಾಗಿಲ್ಲ, ನಮ್ಗೆ ಅದೇ ಲೊಕೇಶನ್ ಬೇಕು ಅಂತ ಅದು ಫೈಟ್ ಮಾಡಿ ತೊಗೊಂಡಿದ್ದು. ಬಿಕಾಸ್ ಆಡಿಯನ್ಸ್ ಬಂದೊಂದ್ಸಲಿ ಥಿಯೇಟರ್ ನೋಡಿದ್ರೆ ಪದೇ ಪದೇ ನೋಡಿರುವಂಥ ವಿಜುವಲ್ಸ್ ನೋಡಬಾರ್ದು, ವಿಚಿತ್ರವಾಗಿರೋ ವಿಜುವಲ್ಸ್ ನೋಡಬೇಕು ಅಂತ ಟ್ರೈಡರ್ ಬೆಸ್ಟ್. ನೀವು ಸಿನಿಮಾದಲ್ಲಿ ಬಂದು ನೋಡಿದ್ರೆ ನಿಮ್ಗೆ ಏನಕ್ಕೆ ಸಿನಿಮಾ ಥಿಯೇಟರ್ ನೋಡಬೇಕು ಅನ್ನೋದು ಅರ್ಥ ಆಗುತ್ತೆ, ಬೋತ್ ವಿಜುವಲ್ ಆ್ಯಂಡ್ ಆಡಿಯೋ. ಹಾಂ, ಈ ಟೈಮಲ್ಲಿ ಓಕೆ, ರಾಂಗ್ ಟೈಮ್ ರಿಲೀಸ್ ಅಂತ ಅನ್ಸುತ್ತೆ ಅಂತ. ಓಕೆ, ಸಿ ಇದು ರಾಂಗ್ ಟೈಮ್ ರಿಲೀಸ್ ಅಂದ್ರೆ ಯಾವಾಗ ರೈಟ್ ಟೈಮ್? ಬಿಕಾಸ್ ಯೂಶಲಿ ಎಷ್ಟೊಂದು ಸಿನಿಮಾಗಳು ಬರ್ತಾ ಇರುತ್ತೆ ನಮಗೆ ಕಾಂಪಿಟೇಷನ್ ಆಗಿ. ಸೊ ನಾವು ರಿಲೀಸ್ ಮಾಡೋದು ಏಪ್ರಿಲ್ 19ನೇ ತಾರೀಕು. ಸೊ ನನಗೆ ತಿಳಿದ ಮಟ್ಟಿಗೆ ನನಗೆ ಒಂದು 2 ರಿಂದ 3 ಪಿಕ್ಚರ್ ರಿಲೀಸ್ ಆಗ್ತಾ ಇರ್ಬೋದು ನಮ್ಮ ಕನ್ನಡ ಭಾಷೆಯಲ್ಲಿ. ಅದೊಂದು, ಮತ್ತೆ ಸಿನಿಮಾ ಚೆನ್ನಾಗಿದ್ರೆ ನಾ ಹಿಸ್ಟ್ರಿಲಿ ಯಾವ ಸಿನಿಮಾನು ಸೋತಿಲ್ಲ ಅನ್ನೋದು ನನ್ನ ರಿಸರ್ಚ್ ಹೇಳುತ್ತೆ. ಸೊ ಸಿನಿಮಾ ಚೆನ್ನಾಗಿದ್ರೆ ಆಡಿಯನ್ಸ್ ನೋಡ್ತಾರೆ. ನಾವೇನು ಮಾರ್ಕೆಟಿಂಗ್ ಕೂಡ ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಕ್ರಿಯೇಟಿವ್ ಆಗಿ ಮಾಡಿದ್ವಿ. ಬಟ್ ಒಂದ್ಸಲಿ ಪ್ರೇಕ್ಷಕರು ಬಂದ್ರೆ ಒಳ್ಳೆ ಸಿನಿಮಾ ಯಾವಾಗಲೂ ಓಡೋದು ವರ್ಡ್ ಆಫ್ ಮೌತ್. ಆ ಕಾನ್ಫಿಡೆನ್ಸ್ ಇರೋದ್ರಿಂದನೇ ವಿ ಥಾಟ್ ದಟ್ ಓಕೆ, ಏಪ್ರಿಲ್ 19 ಇಸ್ ಗುಡ್ ಇನಫ್. ಸಿನಿಮಾ ಚೆನ್ನಾಗಿದ್ರೆ ಆಡಿಯನ್ಸ್ ಬಂದು ನೋಡ್ತಾರೆ. ಸೊ ಸಿನಿಮಾ ಮಾತಾಡೋದು, ನಾನು ಮಾತಾಡೋದಕ್ಕಿಂತ ಅಂತ ಹೇಳಿ. ನನ್ನ ಹೆಸರು ಪ್ರಶಾಂತ್ ರಾಜ್. ಫೇಮಸ್ ಎಸ್ಟಾಬ್ಲಿಷ್ ಡೈರೆಕ್ಟರ್ ಒಬ್ಬರಿದ್ದಾರೆ, ಅವರೆಲ್ಲ ನನಗೆ ಮೊದಲನೇ ಸಿನಿಮಾ ಇದು. ಓಟು ಹೇಗೆ ಶುರು ಆಯಿತು ಅಂತ ಕೆಲವು ಮಾತುಗಳನ್ನ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ರಾಘವ್ ಒಟ್ಟಿಗೆ ಆ್ಯಕ್ಚುಲಿ ಫಿಲ್ಮ್ ಸ್ಕೂಲಲ್ಲಿ ಬ್ಯಾಚ್ಮೇಟ್ಸ್ ಆಗಿದ್ವಿ. ನಮ್ಮಿಬ್ಬರ ಫಿಲಮ್ ಟೇಸ್ಟ್ಗಳು ಒಂದೇ ಥರ ಇರೋದ್ರಿಂದ ಕೆಲವು ಕಿರುಚಿತ್ರಗಳನ್ನ ಮಾಡಿದ್ವಿ. ಅದಕ್ಕೆ ಭಾಳಷ್ಟು ಸಪೋರ್ಟ್ ಸಿಕ್ತು. ಅದಾದಮೇಲೆ ಒಂದು ಹೊಸ ಥರದ ಏನಾದರೂ ಒಂದು ಕತೆ ಹೇಳಬೇಕು ಅನ್ನೋ ಒಂದು ಉತ್ಸಾಹದಿಂದ ಶುರು ಮಾಡುವಂಥ ಒಂದು ಊಟು ಕತೆ. ಇದರಲ್ಲೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಮಾಯಾಬಜಾರ್ ಡೈರೆಕ್ಟರ್ ನಿಮ್ಗೆ ಗೊತ್ತಿರುತ್ತೆ, ರಾಧಾಕೃಷ್ಣ ರೆಡ್ಡಿ ಅವರು ತುಂಬ ಚೆನ್ನಾಗಿ ಕತೆಗಳು ಬರೀತಾರೆ, ಒಳ್ಳೆಯ ಸ್ನೇಹಿತರು ಕೂಡ. ಸೊ ಹಾಗಾಗಿ ಅವರು ಫೋನ್ ಮಾಡಿ ಡಿಸ್ಕಷನ್ ನಡೀತಾ ಇತ್ತು ನಮ್ಮದು ಅವರ ಮಧ್ಯದಲ್ಲಿ. ಸರಿ, ಯಾವ ಕತೆ ಬರೆದಿದ್ದೀರಾ ಅಂತ. ಅವರು 3-4 ಕತೆಗಳವರು. ನೀವೇನು ಮಾಡ್ತಾ ಇದ್ದೀರಾ ಅಂದಾಗ ಓಟು ಅಂತ ಒಂದು ಮೆಡಿಕಲ್ ಥ್ರಿಲ್ಲರು ಲವ್ ಸ್ಟೋರಿ ಮಾಡ್ತಾ ಇದೀವಿ ಅಂತ ಹೇಳಿದ್ದೆ. 1 ವರ್ಷ ಬಿಟ್ಕೊಂಡು ಮತ್ತೆ ಫೋನ್ ಮಾಡಿದ್ರು. ಅವರು 3-4 ಬೇರೆ ಬೇರೆ ಕತೆಗಳು ಹೇಳಿದ್ರು. ನಾನು ಕೇಳಿದ್ರೆ ನಾನು ಅದೇ ಉತ್ತರ ಕೊಟ್ಟೆ, ಓಟು ಇನ್ನೂ ಮಾಡ್ತಾನೆ ಇದ್ದೀವಿ ಅಂತ. ಈಗ 3 ವರ್ಷ ಬರೆದಿದ್ದೀವಿ ಈ ಕತೆ. ಅದಾದ್ಮೇಲೆ ಫೈನಲ್ ಆಗಿ 18 ಡ್ರಾಫ್ಟ್ಗಳು ಆದಮೇಲೆ ನಮಗೆ ಓಕೆ ಚೆನ್ನಾಗಿ ಬಂದಿದೆ ಈ ಕತೆ ಅನ್ನುವಂಥ ಒಂದು ಸ್ಟೇಜ್ ಬಂದಾಗ ಮತ್ತೆ ಇವರು ರಾಧಾಕೃಷ್ಣ ಅವ್ರು ಫೋನ್ ಮಾಡಿ, ಸರ್ ಮುಗೀತಾ ನಿಮ್ಮ ಓಟು ಅಂತ ಕೇಳಿದ್ರು. ರಾಧಾ ಅವರೇ ಮುಗಿದಿದೆ, ಈಗ ಕಳಿಸಿ ಸರ್ ಒಂದ್ಸಲಿ ಓದೋಣ ಅಂತ ಹೇಳಿದ್ರು. ಸೊ ಅವರು ಓದಿ ತುಂಬ ಇಷ್ಟಪಟ್ಟು ಅವರೇ ಖುದ್ದಾಗಿ, ಸರ್ ಇದು ಕತೆ ಡಿಫ್ರೆಂಟ್ ಆಗಿದೆ, ಇದಕ್ಕೆ ಅಪ್ಪು ಸರ್ ಹತ್ರ ನಾವು ಮಾತಾಡ್ತೀವಿ ಅಂತ ಹೇಳಿ ಅವರೇ ಪಾಪ ಅವರೇ ನರೇಟ್ ಮಾಡೋದು. ತುಂಬ ಚೆನ್ನಾಗಿ ನರೇಟ್ ಮಾಡ್ತಾರೆ. ನಾವು ಪ್ರಾಬ್ಲಿ ಅಷ್ಟು ಚೆನ್ನಾಗಿ ನರೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಅವರೇ ನರೇಟ್ ಮಾಡಿ ಮತ್ತೆ ಕರೆಸ್ಕೊಂಡು ಅಪ್ಪು ಸರ್ಗೆ ಪರ್ಸ್ನಲ್ ಆಗಿ ಇಷ್ಟ ಆಗಿದ್ದಂಥ ಒಂದು ಕತೆ. ಮತ್ತೆ ನನಗೆ ನೆನಪಿರೋ ಹಾಗೆ ಅಪ್ಪು ಸರ್ನ ನಾನು ಮೊದಲನೇ ಸರಿ ಕೇಳಿದೆ, ಸರ್ ನಿಮ್ಗೆ ಏನು ಇಷ್ಟ ಆಯಿತು ಈ ಕಥೆಯಲ್ಲಿ ಅಂತ. ಅವರು ಈ ಕತೆ ಯಾವುದು ಟೆಂಪ್ಲೇಟಲ್ಲಿ ಕೂರ್ತಾ ಇಲ್ಲ, ಇದು ಏನೋ ಹೊಸದಾಗಿದೆ, ಇದು ಮುಂಚೆ ಯಾವುದು ಕೇಳಿರೋಂಥ ಒಂದು ಕತೆ ಥರ ಇಲ್ಲ. ರಾಧಾ ಅವರು ಇದ್ರು, ರಾಧಾ ಈ ಕಥೆನ ಹೇಳಬೇಕು, ದಿಸ್ ಡಿಸರ್ವ್ಸ್ ಟು ಬಿ ಟೋಲ್ಡ್ ಅಂತ ಹೇಳಿದರು. ಸೊ ಐ ಥಿಂಕ್ ದಟ್ಸ್ ವಾಟ್ PRK ರೆಪ್ರೆಸೆಂಟ್ಸ್. ಹೊಸ ಕಥೆಗಳನ್ನ ಪ್ರೇಕ್ಷಕರ ಮುಂದೆ ತರಬೇಕು ಅಂತ ಒಂದು ಪ್ರಯತ್ನ. ಸೊ ಈಗ ಶುರುವಾಗಿತ್ತು ನಮ್ಮ ಓಟು. ಮತ್ತು ಇವತ್ತು ಇಲ್ಲಿ ನಿಂತಿದ್ದೀವಿ. ಅಶ್ವಿನಿ ಮೇಡಮ್ ಅವರು, ಆಶಿಕಾ ಅವರು, ಪ್ರವೀಣ್ ಅವರು, ಇವರೆಲ್ಲರೂ ಸೇರಿ ಸಪೋರ್ಟ್ ಕೊಟ್ಟು ನಮಗೆ ಈ ಸ್ಟೇಜ್ವರೆಗೂ ತಂದಿರೋಂಥ ಒಂದು ಓಟು ಸಿನಿಮಾ. ಏನಾದ್ರು ಪ್ರಶ್ನೆಗಳಿದೆ? So I don't think anybody else could have done this better. He's just being humble. And Raghav ಬಗ್ಗೆ ಹೇಳ್ಬೇಕಂದ್ರೆ, he is not an accidental actor. He is a trained actor. ಎಲ್ಲ ತರ ಟೆಕ್ನಿಕ್ಸು, ಅಡ್ವಾನ್ಸ್ ಟೆಕ್ನಿಕ್ಸ್ ಎಲ್ಲ ಕಲ್ತ್ಕೊಂಡ್ಬಂದು he is an acting coach. So he's performed really well. So I think you love that character. Journey is through that Shraddha character. So ಈ ತರ ಈ ಒಂದು ಹೊಸ ರಿಸರ್ಚ್ ಮಾಡ್ತಾರೆ. ಸೊ ಒಂದು ಇಂಜೆಕ್ಟಬಲ್ ಆಕ್ಸಿಜನ್ ಯೂಸ್ ಮಾಡಿ ಹಾರ್ಟ್ ಬೀಟ್ ನಿಂತೋಗಿರೋಂಥ ಒಂದು ಕಾರ್ಡಿಯಾಕ್ ಅರೆಸ್ಟ್ ಪೇಷಂಟ್ನ ಹೇಗೆ ರಿವೈವ್ ಮಾಡ್ಬೋದು ಅನ್ನೋಂಥ ಒಂದು ರಿಸರ್ಚ್ ಮೇಲೆ ಬೇಸ್ ಆಗಿರೋಂಥ ಕತೆ. ಸೊ ಈ ಜರ್ನಿಲಿ ಅವ್ರಿಗೆ ಬರುವಂಥ ಅಡಚಣೆಗಳು, ಅದು ಮೆಡಿಕಲ್ ಆಗಿರ್ಬೋದು, ಲೀಗಲ್ ಆಗಿರ್ಬೋದು, ಆಧ್ಯಾತ್ಮಿಕ
ಕೆಲವು ಪ್ರಶ್ನೆಗಳಾಗಿರ್ಬೋದು, ಅವರ ಪರ್ಸನಲ್ ರಿಲೇಶನ್ಶಿಪ್ಸ್ ಆಗಿರ್ಬೋದು. ಸೊ ಇದು ಎಂಟೈರ್ ಈ ಸ್ಟೋರಿ ಇದೆಲ್ಲಾನು ಟಚ್ ಮಾಡ್ಕೊಂಡು ಟ್ರಾವೆಲ್ ಮಾಡ್ತಾ ಇರೋದು. ಹೌದು ಹೌದು ಅದೇ ಸರ್, ಈಗ ಓಟೋ ಅಂದ್ರೆ ಆಮ್ಲಜನಕದ ಚಿಹ್ನೆ. ಸೊ ಈ ಕಥೆಯಲ್ಲಿ ನಾವು ಕೆಲವು ರಿಸರ್ಚ್ ಮಾಡಿ, ಸ್ಯಾಮ್ ಪಾರ್ನಿಯಾ ಅಂತ ಒಬ್ಬರು ಅಮೆರಿಕನ್ ಡಾಕ್ಟರ್ ಅಂಡ್ ಮೆಡಿಕಲ್ ಸೈಂಟಿಸ್ಟ್, ಇದು ಫ್ಯೂಚರ್ ರಿಸರ್ಚ್. ಕಾರ್ಡಿಯಾಕ್ ಅರೆಸ್ಟ್ ಆಗಿ ಹಾರ್ಟ್ ಬೀಟ್ ನಿಂತೋಗಿರುವಂತಹ ಪೇಷಂಟ್ಸ್ಗೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಬ್ರೇನ್ ಆಕ್ಸಿಜನ್ ಸಪ್ಲೈ ಕಟ್ ಆಗಿ ಡೆತ್ ಅನ್ನೋ ಪ್ರೋಸೆಸ್ ಶುರು ಆಗುತ್ತೆ. ಸೊ ಬಾಡಿಲಿ ಆಕ್ಸಿಜನ್ ನ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇಂಜೆಕ್ಟ್ ಮಾಡಿದ್ರೆ ಆ ಬ್ರೈನ್ ನ ಪ್ರಿಸರ್ವ್ ಮಾಡಿ ಮತ್ತೆ ಆ ಪೇಷಂಟ್ ನ ರಿವೈವ್ ಮಾಡುವಂತ ಒಂದು ಎಕ್ಸ್ಟ್ರಾ ಸಮಯ ಸಿಗುತ್ತೆ. ಸೊ ಇದು ಅನಿಮಲ್ಸ್ ಮೇಲೆಲ್ಲ ಟ್ರೈ ಮಾಡಿದರೆ ವರ್ಕ್ ಆಗಿದೆ. ದಿಸ್ ಇಸ್ ದ ರಿಸರ್ಚ್ ಆಫ್ ದ ಫ್ಯೂಚರ್. ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಮಾಡಿರೋಂಥ ಒಂದು ಇದು ಕತೆ. ದಟ್ ಇಸ್ ದ ಫಸ್ಟ್ ಲೇಯರ್. ರಾಘವ್ ಅವರು ಹೇಳಿದಾಗೆ ನಮಗೆ ಆಕ್ಸಿಜನ್ ಅಂದ್ರೆ ನಮ್ಮ ಸುತ್ತಮುತ್ತಲು ಇರುವಂತಹ ಒಂದು ಅಂಶ. ಪ್ರತಿದಿನ ಪ್ರತಿ ಕ್ಷಣ ನಮಗೆ ಇನ್ಫ್ಯಾಕ್ಟ್ ಫ್ರೀ ಆಗಿ ಸಿಗ್ತಾ ಇದೆ, ಅದೊಂದೇ ಅನ್ಸುತ್ತೆ ಫ್ರೀ ಆಗಿ ಸಿಗೋದು. ಬಟ್ ಈ ಆಕ್ಸಿಜನ್ ಇಲ್ಲದೆ ನಾವು ಎಷ್ಟೊತ್ತು ಬದುಕಿರ್ಬೋದು? 1 ನಿಮಿಷ, 2 ನಿಮಿಷ, ಯಾರಾದ್ರೂ ಪ್ರಾಣಾಯಾಮ ಮಾಡ್ತಾರ ಮೇ ಬಿ 3 ನಿಮಿಷ ಆಗಿದೆ. ಸೊ ಇದೇ ರೀತಿಯಾಗಿ ನಮ್ಮ ಬದುಕಿನ ಪ್ರತಿನಿತ್ಯದಲ್ಲಿ ನಮಗೆ ಸರೌಂಡ್ ಆಗಿರೋ ಆಕ್ಸಿಜನ್ ಇಸ್ ಲವ್ ಅಂತ ಒಂದು ಡೀಪರ್ ಮೀನಿಂಗ್ ನಾವು ಹೇಳಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಇನ್ಫ್ಯಾಕ್ಟ್ ಅಪ್ಪು ಸರ್ ಫಸ್ಟ್ ನನಗೆ ಈಗ ನೆನಪಾಗ್ತಿದೆ, ಒಂದು ಲೈನ್ ಅಲ್ಲಿ ಸಿನಿಮಾ ಹೇಗೆ ಕಮ್ಯುನಿಕೇಟ್ ಮಾಡ್ತೀರಾ ಅಂತ ಕೇಳಿದಾಗ ಲವ್ ಇಸ್ ದ ಆಕ್ಸಿಜನ್ ಫಾರ್ ಲೈಫ್ ಅಂತ ಹೇಳಿದ್ದೆ. ಐ ಥಿಂಕ್ ದಟ್ ಹೋಲ್ಡ್ಸ್ ಗುಡ್ ಈವನ್ ಟುಡೇ ಆಫ್ಟರ್ ಸರ್. ಫಸ್ಟ್ ಸ್ಕೆಡ್ಯೂಲ್ವರೆಗೂ ಇದ್ರು. ಫಸ್ಟ್ ಸ್ಕೆಡ್ಯೂಲ್ ಅವ್ರಿಗೆ ಸಿನಿಮಾಟೋಗ್ರಫಿ ಮೇಲೆ ತುಂಬಾ ಇಂಟ್ರೆಸ್ಟ್ ಇತ್ತು. ಅವರೇ ಪರ್ಸನಲ್ ಆಗಿ ಯಾವ ತರ ಕ್ಯಾಮ್ರಾಸ್ ಯೂಸ್ ಮಾಡಬೇಕು ಮತ್ತೆ ಲೊಕೇಶನ್ಸ್ ಎಲ್ಲ ಎಷ್ಟೇ ಕಷ್ಟ ಇದ್ದ ಲೊಕೇಶನ್ಸ್ ಆದ್ರೂ ಹಿ ವಾಸ್ ವೆರಿ ಸಪೋರ್ಟಿವ್. ಫಸ್ಟ್ ಸ್ಕೆಡ್ಯೂಲ್ವರೆಗೂ ಇದ್ರು. ಮತ್ತೆ ನಮಗೆ ಗೊತ್ತಿಲ್ದಂಗೆ ಪ್ರವೀಣ್ ಸರ್ ಹೇಳ್ದಂಗೆ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇದ್ರು. ಹೊಸ ಡೈರೆಕ್ಟರ್ಸ್ ಅಲ್ವಾ, ಏನ್ ಸಪೋರ್ಟ್ ಬೇಕಾಗತ್ತೆ ಅನ್ನೋಂಥದ್ದು ದಿನ ಪ್ರತಿನಿತ್ಯ ನೋಡ್ತಾ ಇದ್ರು. ಫುಟೇಜ್ ನೋಡಿ ತುಂಬಾ ಇಷ್ಟಪಟ್ಟಿದ್ರು. ಫಸ್ಟ್ ಸ್ಕೆಡ್ಯೂಲ್ವರೆಗೂ ಇದ್ರು. ಮತ್ತೆ ಅದಾದ್ಮೇಲೆ ಮತ್ತೆ ಅಶ್ವಿನಿ ಮೇಡಮ್ ಅವರು, ಸತೀಶ್ ಅವರು, ಸ್ವಾಮಿ ಸರ್ ಇವರೆಲ್ಲ ಸೇರಿ ಸಪೋರ್ಟ್ ಮಾಡಿ ನಮಗೆ ಯಾವುದೇ ಲೊಕೇಶನ್ ಕೇಳಲಿ, ಯಾವುದೇ ಆದಂತ ಒಂದು ಟೆಕ್ನಿಕಲ್ ಎಕ್ವಿಪ್ಮೆಂಟ್ ಕೇಳಲಿ ಬಹಳ ಪೇಷಂಟ್ ಇಂದ ಪ್ರೋತ್ಸಾಹ ನೀಡಿ ಮುಗಿಸಿರುವಂತ ಒಂದು ಸಿನಿಮಾ. ಎಲ್ಲ ಮಾಧ್ಯಮದವರಿಗೆ ಹಾಗೂ ಚಿತ್ರರಂಗಕ್ಕೆ ನನ್ನ ನಮಸ್ಕಾರ. ಸೊ ನನ್ನ ಹೆಸರು ವಿಮಾನ ರಾಧಾಕೃಷ್ಣ. ಸೊ ಇದು ಓಟು ನನ್ನ 2ನೇ ಸಿನಿಮಾ. ಸ್ವಲ್ಪ nervous ಆಗಿದೆ. ಸೊ ಈ ಸಿನಿಮಾ ಒಂದು ಹಾಡಿದೆ, ಆಕ್ಚುಲಿ 2 ಹಾಡಿದೆ. ಸೊ ಬಟ್ ಒಂದು ಅತಿ ಶೀಘ್ರದಲ್ಲೇ ರಿಲೀಸ್ ಆಗ್ತಿದೆ. ಸಂಜಿತ್ ಹೆಗಡೆ ಮತ್ತೆ ಜಯಂತ್ ಕಾಯ್ಕಿಣಿ ಸರ್ ಬರೆದಿದ್ದಾರೆ ಹಾಡು. ಸೊ ಒಬ್ಬರೇ ಬರ್ತಿದ್ರು. ಸೊ ಹಾಗೂ ಸೊ ಥ್ಯಾಂಕ್ ಯು ಫಾರ್ ರಿಸೀವಿಂಗ್ ದ ಟ್ರೇಲರ್ ಲೈಕ್ ಸೋ ವೆಲ್. ಸೊ ಬಹಳ ಖುಷಿ ಆಗ್ತಿದೆ. ಸಾವಧಾನ ಮಾಡಿಕೊಟ್ಟಿದ್ದೀನಿ. ಥಿಂಕಿಂಗ್ ವಾಟ್ ಟು ಸ್ಪೀಕ್. ನಾಲ್ಕು ಬಿಡಿದ್ದಾರೆ ಸರ್ ಫ್ಲಾಶ್ ಈ ಹೃದಯ ಜಾರಿದೆ. one more thing, sorry. ಈ ಹೃದಯ ಜಾರಿದೆ, ನಿನ್ನ ಕಳ್ಳು ಹಾರಿದೆ, ನಾನೆಂದು ಕಾಣದ ಬಿರುಗಾಳಿ ಬೀಸಿದೆ. ಸೊ ನರ್ವಸ್ ಅಲ್ಲಿ ಸ್ವಲ್ಪ ಶೇಕ್ ಆಗ್ತಿದೆ. ಸೊ ಚಿತ್ರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಕತೆ ಹಾಗೂ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಪ್ರವೀಣ್ ಸರ್ ಆಗ್ಲಿ, ಆಶಿಕ್ ಅವರಾಗ್ಲಿ, ರಾಘವ್ ಅವರಾಗ್ಲಿ, ಪ್ರಕಾಶ್ ಬೆಳ್ಳವಡಿ ಆಗ್ಲಿ, ಪುನೀತ್ ಅವರಾಗ್ಲಿ. ಸೊ ಐ ಥಿಂಕ್ ನಮ್ ಡೈರೆಕ್ಟರ್ಸ್ ವಾಸ್ ಕೈಂಡ್ ಎನಫ್ ಟು ಗಿವ್ ದ ಫ್ರೀಡಮ್ ಟು ಮೇಕ್ ಮ್ಯೂಸಿಕ್. ಐ ಥಿಂಕ್ ದಟ್ ವಾಸ್ ದ ಮೇನ್ ಥಿಂಗ್ ಫಾರ್ ಎನಿ ಮ್ಯೂಸಿಷಿಯನ್. ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಇರೋರಿಗೆ ಸ್ವತಂತ್ರ ತುಂಬಾ ಬೇಕಾಗುತ್ತೆ. ಸೊ ನಾನು ಮೊದಲನೇದಾಗಿ ಹೇಳಕ್ ಬಂದಿರೋ ವಿಚಾರ ಇವಾಗ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ ಮ್ಯಾಮ್ ಫಾರ್ ದಿಸ್ ಆಪರ್ಚುನಿಟಿ ಅಂಡ್ ಥ್ಯಾಂಕ್ ಯು ಟು ಮೈ ಡೈರೆಕ್ಟರ್ಸ್. ಸೊ ಒಂಥರ ರಿವರ್ಸ್ ಸ್ಕ್ರೀನ್ ಪ್ಲೇ. ಸೊ ಸಾರಿ. ಖುಷಿ ಕೊಟ್ಟಂತಹ ಆಫರ್. ಅಂಡ್ ನಾನು ಆಗ್ಲೇ ಹೇಳ್ದಂಗೆ
ಬಹಳಷ್ಟು ಮಕ್ಕಳ ರಂಗಭೂಮಿ ಪೋಸ್ಟರ್ಸ್ ಏನೋ ಡಿಸೈನ್ ಮಾಡ್ತಾ ಇದ್ದೆ, ಸಣ್ಣ ಪುಟ್ಟ ಕೆಲಸಗಳು ಮಾಡಿದಾಗ ಅನ್ಡಿಸರ್ವಿಂಗ್ಲಿ ವೆರಿ ಹ್ಯೂಜ್ ರಿವಾರ್ಡ್ ಅನ್ನಿಸ್ತು ನನಗೆ ಈ ಆಫರ್ ಬಂದಾಗ. ಸೊ ತುಂಬಾನೇ ಗ್ರಾಟಿಟ್ಯೂಡ್ ಇತ್ತು ಈ ಸಿನಿಮಾ ಅವಕಾಶ ಬಂದಾಗ. ಮತ್ತೆ O2 ಸಿನಿಮಾ ಆಗಿ ನನಗೆ ಆಫ್ಟರ್ ಒನ್ ಪಾಯಿಂಟ್ ಬಹಳ ಖುಷಿ ಆಗುತ್ತೆ ಬರೋದು ಸೆಟ್ಗೆ. ಅಂದ್ರೆ ನಾವೆಲ್ಲ ವಿ ಆಲ್ ಬಿಕಮ್ ವೆರಿ ಗುಡ್ ಫ್ರೆಂಡ್ಸ್. ಸಿರಿ ಆಗ್ಬೋದು, ಆಶಿಕ್ ಆಗ್ಬೋದು, ಪ್ರವೀಣ್ ಅವ್ರ ಆಗ್ಬೋದು, ಅಥವಾ ಇವರಿಬ್ರು ಆಗ್ಬೋದು. ಅಂದ್ರೆ ಆಫ್ಟರ್ ಒನ್ ಪಾಯಿಂಟ್ ಎಷ್ಟು ಮಟ್ಟಿಗೆ ಅಂದ್ರೆ ನೀವೆಲ್ಲ ದೂರ ಕೂತ್ಕೊಳ್ಳಿ ಅನ್ನೋರು, ಅಂದ್ರೆ ತುಂಬಾ ನಗ್ತಾ ಇರ್ತೀರ ಇಲ್ಲಿ ಅಂತ. ಸೊ ತುಂಬಾ ಮಜಾ ಇತ್ತು ನಮಗೆ ಅಂದ್ರೆ ಸೆಟ್ಗೆ ಬರೋದು. ತುಂಬಾ ಖುಷಿಯಾಗಿ ಫಿಲ್ಮ್ ಮಾಡಿದೀವಿ ಅಂಡ್ ತುಂಬಾ ಹೊಸ ತರ ಇದೆ. ಅಂಡ್ ಸ್ಕ್ರಿಪ್ಟ್ ಓದ್ದಾಗಿಂದನೂ ದಿಸ್ ಇಸ್ ಅ ವೆರಿ ಬ್ಯೂಟಿಫುಲಿ ರಿಟರ್ನ್ ಅಂಡ್ ವೆರಿ ಸೆನ್ಸಿಟಿವ್ ಸ್ಕ್ರಿಪ್ಟ್ ಅಂತ ನನಗೆ ಅನಿಸಿತ್ತು. ಅಂಡ್ ಐ ಆಮ್ ಶೋರ್ PRK ಪ್ರೊಡಕ್ಷನ್ ಅವರ ಲೆಗಸಿ ನೋಡಿದ್ರೆ ದ ಲಾಸ್ಟ್ 9 ಫಿಲ್ಮ್ಸ್ ವಾಟ್ ಎವರ್ ದೇ ಹ್ಯಾವ್ ಡನ್, ಅವರು ಯಾವಾಗ್ಲೂ ಈ ತರದ ಒಂದು ಎಕ್ಸ್ಪೆರಿಮೆಂಟಲ್ ಮತ್ತೆ ಒಂದು ಹೊಸ ಅಪ್ರೋಚ್ ಅಲ್ಲಿ ನಿಂತಿರುವಂತಹ ಸಿನಿಮಾಗಳಿಗೆ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಸೊ ಈ ಸಿನಿಮಾದ ಗೆಲುವು ಕೂಡ ಈ ತರದ ಪೈಪ್ಲೈನ್ ಅಲ್ಲಿ ಇರುವ ಇನ್ನೊಂದಷ್ಟು ಸಿನಿಮಾಗಳಿಗೆ ಎನ್ಕರೇಜ್ಮೆಂಟ್ ಆಗುತ್ತೆ. ಸೊ ವಿಚ್ ಇಸ್ ವೈ ಐ ಥಿಂಕ್ ನಿಮ್ಮೆಲ್ಲರ ಸಪೋರ್ಟ್, ಪ್ರೀತಿ ಎಲ್ಲವೂ ಬೇಕು. O2 ನ ನೋಡಿ ಗೆಲ್ಲಿಸಿ. ಥ್ಯಾಂಕ್ ಯು.